ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಟಾರ್ಗೆಟ್ ಕೆ ಎಸ್ ಯೂಟ್ಯೂಬ್ ಚಾನಲ್. ಟಾರ್ಗೆಟ್ ಕೆ ಎಸ್ ಯೂಟ್ಯೂಬ್ ಚಾನಲಿಂದ ನಾನು ನಿಮ್ಮ ಪ್ರೀತಿಯ ಮಂಜು ಸರ್ ಮಾತನಾಡ್ತಿರುವಂಥದ್ದು ಕರ್ನಾಟಕ ಇತಿಹಾಸ ಭಾಗ 2, ಸಂಪೂರ್ಣ ಕರ್ನಾಟಕ ಇತಿಹಾಸ ಭಾಗ 2 ವಿಶೇಷ ತರಗತಿಗೆ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸೊ ಈ ಒಂದು ನಾವು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಮೊದಲ ವಿಡಿಯೋದಲ್ಲಿ ಕರ್ನಾಟಕ ಅನ್ನುವಂತಹ ಪದದ ಐತಿಹಾಸಿಕ ಹಿನ್ನೆಲೆ ಹಾಗೂ ಶಾತವಾಹನರ ಕುರಿತ ಪ್ರಮುಖ ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತಾ ಹೋಗಿದ್ದೆ. ಸೊ ಈ ಒಂದು ತರಗತಿಯಲ್ಲಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖವಾದ 2 ರಾಜಮನೆತನಗಳು ಆಗಿರ್ತಕ್ಕಂತಹ ಕದಂಬರು ಮತ್ತು ಕದಂಬರು ಮತ್ತೆ ಗಂಗರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಸೊ ಈ ಒಂದು ತರಗತಿ ಬಹಳ ಇಂಪಾರ್ಟೆಂಟ್ ಇರ್ತದ. ನಿಮ್ಮ ಮುಂದಿನ ನೇಮಕಾತಿ ಪರೀಕ್ಷೆಗಳು ಆಗಿರ್ತಕ್ಕಂತಹ ಪೊಲೀಸ್ ಪೇದೆ ಆಗಿರ್ಬೋದು, ಮತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಜೊತೆಗೆ KS ಹುದ್ದೆಗಳು ಮುಂದೆ ಅಪ್ಕಮಿಂಗ್ ನೋಟಿಫಿಕೇಶನ್ ಏನಿರ್ತವೆ, ಈ ಒಂದು ತರಗತಿಗಳು ನಿಮಗೆ ಬಹಳ ಉಪಯುಕ್ತ ಆಗ್ತವ. ಮತ್ತೆ ಯಾರು ಟಾರ್ಗೆಟ್ KS ಯೂಟ್ಯೂಬ್ ಚಾನಲ್ಗ ಫಸ್ಟ್ ಟೈಮ್ ಜಾಯಿನ್ ಆಗಿದ್ದೀರಿ, ಮರಿದಂಗ ಟಾರ್ಗೆಟ್ KS ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಂಡು ಹಾಲ್ ಅಂತಕ್ಕಂಥ ಒಂದು ನೋಟಿಫಿಕೇಶನ್ ಅನ್ನ ಆಯ್ಕೆ ಮಾಡ್ಕೊತಪ್ಪ ಅಂದ್ರ ನಮ್ಮ ತರಗತಿಗಳು ಯಾವ್ಯಾವ ಟೈಮಿಂಗ್ಸ್ ಒಳಗ ಲೈವ್ ಕ್ಲಾಸ್ ಇರ್ತಾವ ಮತ್ತೆ ಯಾವ ಟೈಮಿಂಗ್ಸ್ ಒಳಗ ನಾನು ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಇದರ ಸಂಪೂರ್ಣ ಮಾಹಿತಿ ನಿಮ್ಗ ಸಿಗ್ತಾ ಹೋಗ್ತದ. ಜೊತೆಗೆ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ, ಸೊ ಈಗ ಒಂದು ತರಗತಿಯನ್ನು ಆರಂಭ ಮಾಡೋಣ. ತಡ ಮಾಡೋದು ಬೇಡ. ಮತ್ತ ಎಷ್ಟು ಬೇಕೋ ಅಷ್ಟು ನಮ್ಮ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿಗಳನ್ನ ಮಾತ್ರ ನೋಡ್ತಾ ಹೋಗೋಣ. ಸ್ವಲ್ಪ ಹೆಚ್ಚಿಗೆ ನೋಡ್ತಾ ಹೋಗ್ತಪ್ಪ ಅಂದ್ರ ಕನ್ಫ್ಯೂಸ್ ಆಗ್ಬಿಡ್ತದ. ಓಕೆನಾ? ಎಸ್. ಈಗ ನೋಡ್ರಿ, ಮೊದಲನೇದಾಗಿ ನಾವು ಕದಂಬರ ಬಗ್ಗೆ ಮಾಹಿತಿಯನ್ನ ನಾವು ನೋಡ್ತಾ ಹೋಗೋಣ. ಈ ಒಂದು ತರಗತಿಯಲ್ಲಿ ಆರಂಭದಲ್ಲಿ ಕದಂಬರು. ಸೊ ಈ ಕದಂಬರ ಬಗ್ಗೆ ನಾವು ಬೇಸಿಕ್ ಮಾಹಿತಿಗಳನ್ನ ನೋಡೋದಾಯ್ತಪ್ಪ ಅಂದ್ರ, ಈ ಕದಂಬರ ಆಳ್ವಿಕೆಯ ಸಂದರ್ಭವನ್ನ ಅಂದ್ರ ವರ್ಷವನ್ನ ನಾವು ನೋಡೋದಾದ್ರ ಮೊದಲಿಗ ಕ್ರಿಸ್ತ ಶಕ 345ರಿಂದ ಆರಂಭ ಆಗಿ 540ರ ತನಕ ಇವರು ಆಳ್ವಿಕೆಯನ್ನ ಮಾಡ್ತಾರ. ಇದು ಬಹಳ ಇಂಪಾರ್ಟೆಂಟ್. ಮತ್ತೆ ಇದಕ್ಕ ಸ್ಥಾಪಕರು, ಕದಂಬ ವಂಶದ ಸ್ಥಾಪಕರು ಯಾರು, ಕದಂಬ ಮನೆತನವನ್ನ ಯಾರು ಸ್ಥಾಪನೆ ಮಾಡಿದ್ರು ಅನ್ನುವಂಥದ್ದು. ಸೊ ಈ ಕದಂಬ ಮನೆತನವನ್ನ ಮಯೂರ ಶರ್ಮ ಯಾರು ಸ್ಥಾಪನೆ ಮಾಡ್ತಾರ, ಮಯೂರ ಶರ್ಮ ಅಥವಾ ಈತನನ್ನ ಮಯೂರ ವರ್ಮ ಅಂತಾನೂ ಕೂಡ ಕರೀತಾರ. ಮಯೂರ ಶರ್ಮ ಅಥವಾ ಮಯೂರ ವರ್ಮ ಅನ್ನುವಂತಹ ವ್ಯಕ್ತಿ ಅಥವಾ ರಾಜ ಈ ಒಂದು ಕದಂಬ ಮನೆತನವನ್ನ ಸ್ಥಾಪನೆ ಮಾಡ್ತಾನ. ಸೊ ಪ್ರಮುಖವಾಗಿ ಇವರ ರಾಜಧಾನಿಗಳ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಮಾಡಿರ್ತಕ್ಕಂಥದ್ದು. ಸೊ ಕದಂಬ ಮನೆತನದ ರಾಜಧಾನಿ ಯಾವ್ದಪ್ಪ ಅಂದ್ರ ಬನವಾಸಿ. ಸೊ ಈ ಬನವಾಸಿ ಎನ್ನುವಂತಹ ಒಂದು ನಗರ ಯಾವ ನದಿ ದಡದಲ್ಲಿ ಕಂಡು ಬರ್ತದ ಅಂದ್ರ ವರದಾ ನದಿಯ ಎಡದಂಡೆಯ ಮೇಲೆ ಕಂಡು ಬರ್ತದೆ. ಇದು ಬಹಳ ಇಂಪಾರ್ಟೆಂಟ್. ವರದಾ ನದಿಯ ಎಡದಂಡೆ ವರದಾ ನದಿಯ ಎಡದಂಡೆಯ ಮೇಲೆ ಈ ಒಂದು ನಗರ ಕಂಡು ಬರ್ತಕ್ಕಂಥದ್ದು. ಸೊ ಇದು ಬನವಾಸಿ ಕದಂಬರ ರಾಜಧಾನಿ ಆಗಿರ್ತದ. ಸೊ ಮತ್ತ ಪ್ರಸಿದ್ಧ ಅರಸ ಯಾರು, ಇವುಗಳು ಡೈರೆಕ್ಟ್ ಆಗಿ ಬೇಸಿಕ್ ಆಗಿ ಕೇಳ್ತಕ್ಕಂತಹ ಪ್ರಮುಖ ಪ್ರಶ್ನೆಗಳು. ಸೊ ಈ ಒಂದು ಕದಂಬ ಮನೆತನದ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರ ಕಾಕುತ್ಸ ವರ್ಮ ಅನ್ನುವಂಥವ್ನು. ಅರ್ಥ ಆಗ್ತಿದ್ಯಾ? ಸೊ ಕಾಕುತ್ಸ ವರ್ಮ ಅನ್ನುವಂಥವ್ರು ಈ ಒಂದು ಮನೆತನದ ಪ್ರಸಿದ್ಧ ಅರಸ ಆಗಿರ್ತಾನ. ಈ ಕಾಕುತ್ಸ ವರ್ಮನ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನ ಕೇಳಿರುವಂಥದ್ದು. ಮತ್ತ ಕೊನೆಯ ಅರಸ ಯಾರದರಪ್ಪ ಅಂದ್ರ ಎರಡನೆಯ ಕೃಷ್ಣ ಶರ್ಮ. ಸೊ ಎರಡನೇ ಕೃಷ್ಣ ವರ್ಮ ಅನ್ನುವಂಥವ್ರು ಕದಂಬ ಮನೆತನದ ಕೊನೆಯ ಆಗಿರ್ತಾರ. ಸೊ ಮತ್ತ ಈ ಒಂದು ಕದಂಬ ಮನೆತನಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳು ಸಿಗ್ತಾವ, ಅದರಲ್ಲಿ ಪ್ರಮುಖ ಶಾಸನಗಳು ಸಿಗ್ತಾ ಹೋಗ್ತಾವ. ಆ ಶಾಸನಗಳಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾನ. ಇದು ಬಹಳ ವೆರಿ ಇಂಪಾರ್ಟೆಂಟ್ ಆಗಿ ನಮ್ಗೆ ಗೊತ್ತಿರ್ಬೇಕು. ಸೊ ನೋಡ್ರಿ, ಬನವಾಸಿ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ ಅಂತ ನೋಡಿದ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಯಾವ ಜಿಲ್ಲೆ? ಉತ್ತರ ಕನ್ನಡ ಜಿಲ್ಲೆಯೊಳಗ ಕಂಡು ಬರ್ತದ. ಇದು ಬಹಳ ಅಂದ್ರ ಬಹಳ ಫೇಮಸ್ ಇರ್ತದ. ಅರ್ಥ ಆಗ್ತಿದ್ಯಾ? ಮತ್ತ ನೋಡ್ರಿ, ಈ ಬನವಾಸಿ ಅನ್ನುವಂತ ನಗರ ಇತ್ತೀಚಿನ ನಗರವಲ್ಲ. ಸೊ ಇದರ ಒಂದು ಕುರುಹುಗಳನ್ನ ನಾವು ಮಹಾಭಾರತದಲ್ಲೂ ಕೂಡ ನೋಡ್ತಾ ಹೋಗ್ತೀವಿ. ಮಹಾಭಾರತದೊಳಗ ಈ ಒಂದು ಬನವಾಸಿಯನ್ನ ಅವರು ವನವಾಸಿ ಅಂತ ಹೇಳಿ ಉಲ್ಲೇಖಿಸ್ತಾ ಹೋಗ್ತಾರೆ. ಏನಂತ? ವನವಾಸಿ ಅಂತ ಹೇಳಿ ಇದನ್ನ ಕರೀತಕ್ಕಂಥದ್ದು. ಮತ್ತ ಇದಕ್ಕ ಇನ್ನೂ ಒಂದು ಹೆಸರದ ವೈಜಯಂತಿಪುರ. ಏನಂತ ಕರೀತಾರೆ ಇದನ್ನ? ವೈಜಯಂತಿಪುರ ಅಂತಾನು ಹೇಳಿ ಕರೀತಾರ. ಇದು ಬಹಳ ಫೇಮಸ್, ಸಾಕಷ್ಟು ಬಾರಿ ಪ್ರಶ್ನೆ ಮಾಡೋಣ. ವೈಜಯಂತಿಪುರ ಎನ್ನುವಂಥದ್ದು ಯಾವ ಒಂದು ಪ್ರಸ್ತುತ ನಗರ ಅಥವಾ ಪ್ರದೇಶದ ಪ್ರಾಚೀನ ಹೆಸರಾಗಿತ್ತಪ್ಪ ಅಂದ್ರ
ಬನವಾಸಿ ಎನ್ನುವಂಥದ್ದು. ಸೊ ಅದನ್ನ ಬಿಟ್ರ ವೆರಿ ಇಂಪಾರ್ಟೆಂಟ್ ಆಗಿ ನೋಡ್ರಿ, ವೆರಿ ಇಂಪಾರ್ಟೆಂಟ್ ಆಗಿ ಈ ಗ್ರೀಕ್ ರಾಯಭಾರಿ ಒಬ್ಬ ಬಂದಿರ್ತಾನ. ಸೊ ಆ ಗ್ರೀಕ್ ರಾಯಭಾರಿ ಟಾಲೆಮಿ ಅಂತ ಅದನ್ನ, ಟಾಲೆಮಿ. ಸೊ ಈ ಟಾಲೆಮಿ ಇದನ್ನ ಈ ಒಂದು ಬನವಾಸಿಯನ್ನ ಏನಂತ ಕರೀತಾರ ಅಂದ್ರ ಬೈಜೆಂಟೈನ್ ಅಂತ ಹೇಳಿ ಕರೀತಾರ. ಬೈಜೆಂಟೈನ್ ಬನವಾಸಿಯನ್ನ ಬೈಜಾಯಿಂಟೈನ್ ಅಂತ ಹೇಳಿ ಕರೆದಂತಹ ಪ್ರವಾಸಿಗ ಅಥವಾ ರಾಯಭಾರಿ ಯಾರಪ್ಪ ಅಂದ್ರ ಟಾಲೆಮಿ ಅನ್ನುವಂಥವನು ಇದನ್ನ ಬೈಜೈಂಟೈನ್ ಅಂತ ಹೇಳಿ ಕರೀತಾನ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದ, ತಿಳ್ಕೊರಿ. ಮತ್ತ ಇದರ ಮುಂದುವರೆದ ಭಾಗವಾಗಿ ಪ್ರಸಿದ್ಧ ಅರಸರುಗಳು ಯಾರದಾರ, ಯಾರ್ಯಾರು ಬರ್ತಾರೆ ಕದಂಬ ಮನೆತನದೊಳಗ, ಮತ್ತ ಅವರುಗಳಿಗೆ ಸಂಬಂಧಪಟ್ಟ ಒಂದಷ್ಟು ಬೇಸಿಕ್ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ಮೊದಲನೆಯದಾಗಿ ಮಯೂರ ಶರ್ಮ ಅಥವಾ ಮಯೂರ ವರ್ಮ ಅನ್ನುವಂಥವ್ನು. ಈತನ ಆಳ್ವಿಕೆಯ ಅವಧಿಯನ್ನ ನಾವು ನೋಡೋದಾದ್ರ ಕ್ರಿಸ್ತಶಕ 345ರಿಂದ ಆರಂಭ ಆಗಿ 365ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ. ಇದು ಕೂಡ ನಮಗೆ ಬಹಳ ಇಂಪಾರ್ಟೆಂಟ್. ಈತನಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲಾ ಪ್ರಮುಖ ವಿಚಾರಗಳು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬರಬಹುದು. ಸೊ ನೋಡ್ರಿ, ಈ ಮಯೂರ ವರ್ಮ ಅನ್ನುವಂಥವನು ಒಂದು ಬ್ರಾಹ್ಮಣ ಕುಟುಂಬದವನಾಗಿರ್ತಾನ. ಸೊ ಈತನ ತಂದೆ ಬಂಧುಶೇನ ಅನ್ನುವಂಥವ್ನು. ಯಾರು? ಬಂಧುಶೇನ ಅನ್ನುವಂಥವನು ಈತನ ತಂದೆ ಆಗಿರ್ತಾನ. ಮತ್ತೆ ಈತನ ಅಜ್ಜ ಒಬ್ರು ಇರ್ತಾರ, ಅವರು ಕೂಡ ಬಹಳ ಫೇಮಸ್ ಇರ್ತಾರ. ಈತನ ಅಜ್ಜನನ್ನ ವೀರ ಶರ್ಮ ಅಂತ ಹೇಳಿ ಗುರುತಿಸ್ತಾ ಹೋಗ್ತಾರ. ಏನಂತ? ವೀರ ಶರ್ಮ ಅಂತ ಹೇಳಿ ಗುರುತಿಸ್ತಾ ಹೋಗ್ತಾರ. ಸೊ ಈತನ ತಂದೆ ಮತ್ತ ಅಜ್ಜ ಅಂತ ನಮಗ ಒಂದು ಪ್ರಮುಖವಾಗಿ ಒಂದು ಆಧಾರ ನಮಗ ಸಿಗ್ತದ. ಓಕೆ, ಸೊ ಆ ಒಂದು ಆಧಾರ ಯಾವ್ದದಪ್ಪ ಅಂದ್ರ ನೋಡ್ರಿ, ಗುಡ್ನಾಪುರ್ ಶಾಸನ ಅನ್ನುವಂಥದ್ದು. ನೋಡಿ, ಶಾಸನಗಳ ಹೆಸರನ್ನ ನಾನು ಯಾಕೆ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ ಅಂದ್ರ, ಕೆಲವು ಶಾಸನಗಳನ್ನ ಹೆಸರನ್ನ ಕೊಟ್ಟು ಇದು ಯಾರ ಒಂದು ಆಳ್ವಿಕೆಗೆ ಸಂಬಂಧಪಟ್ಟಿದ್ದು ಅಂತ ಪ್ರಶ್ನೆಗಳ ಕೇಳ್ತಾನೆ. ಅರ್ಥ ಆಗಿದ್ಯಾ? ಸೊ ಈ ಗುಡ್ನಾಪುರ ಶಾಸನ ಅನ್ನುವಂಥದ್ದು ಬಂಧುಶೇನ ಅನ್ನುವಂಥವನು ಮಯೂರ ವರ್ಮನ ತಂದೆ, ಮತ್ತ ವೀರ ಶರ್ಮ ಅನ್ನುವಂಥವನು ಮಯೂರ ಶರ್ಮನ ಅಜ್ಜ ಅನ್ನುವಂತ ಮಾಹಿತಿಯನ್ನ ನಮ್ಗ ಕೊಡ್ತಾ ಹೋಗ್ತದ. ಮತ್ತೆ ನೋಡ್ರಿ, ಈ ಮಯೂರ ವರ್ಮ ಅಥವಾ ಶರ್ಮ ಅನ್ನುವಂಥವನು ಕದಂಬ ವಂಶವನ್ನ ಸ್ಥಾಪನೆ ಮಾಡ್ದ ಅಂತ ಹೇಳಿ ನಮ್ಗ ಯಾವ ಒಂದು ದಾಖಲಾತಿ ಹೇಳ್ತಾ ಹೋಗ್ತದಪ್ಪ ಅಂದ್ರ ತಾಳಗುಂದ ಶಾಸನ ಅನ್ನುವಂಥದ್ದು ಬಹಳ ಫೇಮಸ್. ಇದು ತಾಳಗುಂದ ಶಾಸನ ಏನ್ ಹೇಳ್ತದಪ್ಪ ಅಂದ್ರ ಕದಂಬ ಮನೆತನದ ಸ್ಥಾಪಕ ಮಯೂರ ವರ್ಮ ಅಂತ ಹೇಳಿ ನಮಗ ಮಾಹಿತಿಯನ್ನ ಕೊಡ್ತಾ ಹೋಗ್ತದ. ಹೌದಾ? ಸೊ ಈ ತಾಳಗುಂದ ಶಾಸನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಮುಂದೆ ನೋಡ್ತಾ ಹೋಗೋಣ, ಆಯ್ತಾ? ಸೊ ತಾಳಗುಂದ ಶಾಸನದ ವಿಶೇಷತೆ ಏನು, ಮತ್ತೆ ಇದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ ಅನ್ನುವಂಥ ವಿಚಾರಗಳನ್ನ ಮುಂದೆ ನಾವು ನೋಡ್ತಾ ಹೋಗೋಣ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರ, ಈತ ಕಂಚಿಗೆ ವಿದ್ಯಾಭ್ಯಾಸ ಮಾಡ್ಲಿಕ್ಕ ಅಂತ ಹೋಗಿರ್ತಾನ. ಎಲ್ಲಿಗೆ? ಕಂಚಿ. ಸೊ ಕಂಚಿ ಎನ್ನುವಂತ ಪ್ರದೇಶಕ್ಕೆ ಈತ ವಿದ್ಯಾಭ್ಯಾಸವನ್ನ ಮಾಡೋಕ ಹೋಗಿದ್ದಂತ ಸಂದರ್ಭದಲ್ಲಿ ತನ್ನ ಅಜ್ಜನ ಜೊತೆ ಈತ ಏನ್ ಮಾಡಿರ್ತಾನ, ಬಟ್ಟೆಯನ್ನ ತೊಳೆದು ಒಣಗಾಕ್ಸಿರ್ತಾನ. ಓಕೆ, ಬಟ್ಟೆಯನ್ನ ತೊಳೆದು ಒಣಗಾಕ್ಸಿರ್ತಾನ. ಈ ಒಂದ್ ಸಂದರ್ಭದಲ್ಲಿ ಏನಾಗ್ತವ, ಈ ಪಲ್ಲವರ ಕುದುರೆಗಳು ಏನ್ ಮಾಡ್ತಾವ, ಅಲ್ಲಿ ಒಣಗಾಕಿದಂತ ಬಟ್ಟೆಗಳನ್ನ ತುಳ್ಕೊಂಡು ಹೋಗ್ಬಿಡ್ತಾವ. ಆಯ್ತಾ? ತುಳ್ಕೊಂಡು ಹೋಗ್ಬಿಡ್ತಾವ. ಸೊ ಈ ಒಂದು ಸಂದರ್ಭದಲ್ಲಿ ಸೊ ಈ ವಿಪ್ರ ಎಂದಾದರೂ ರಾಜನಾಗಲು ಸಾಧ್ಯ ಇದೆಯೇ ಅಂತ ಹೇಳಿ ಈ ಒಂದು ಪಲ್ಲವರ ದೊರೆಗಳು ಈತನನ್ನ ಏನ್ ಮಾಡ್ತಾರ, ಕಿಂಡಲ್ ಮಾಡ್ಬಿಡ್ತಾರ. ಅರ್ಥ ಆಗ್ತಿದ್ಯಾ? ಸೊ ಕಿಂಡಲ್ ಮಾಡ್ಬಿಡ್ತಾರ. ಈ ಒಂದು ಸಂದರ್ಭದಲ್ಲಿ ಕೋಪಗೊಂಡಂತಹ ಮಯೂರ ಶರ್ಮ ಏನ್ ಮಾಡ್ತಾನ, ಅಲ್ಲಿ ತನ್ನ ಜನಿವಾರವನ್ನ ತೆಗಿತಾನ. ಸೊ ಇಲ್ಲಿ ಪ್ರಮುಖವಾಗಿ ಜನಿವಾರ ಅನ್ನುವಂಥದ್ದನ್ನ ಬ್ರಾಹ್ಮಣರು ಹಾಕುವಂಥದ್ದು. ಸೊ ಈ ಜನಿವಾರವನ್ನ ತೆಗ್ದಾಕ್ಬಿಟ್ಟು ಈತ ಏನ್ ಮಾಡ್ತಾನ, ಶ್ರೀಶೈಲ ಪರ್ವತಕ್ಕೆ ಹೋಗ್ತಾನೆ. ಈತ ಏನ್ ಮಾಡ್ತಾನ, ಶ್ರೀಶೈಲ ಪರ್ವತಕ್ಕ ಹೋಗ್ಬಿಟ್ಟು ಓಕೆ, ಶ್ರೀಶೈಲ ಪರ್ವತಕ್ಕ ಬಂದು ಅಲ್ಲಿನ ಬುಡಕಟ್ಟು ಜನಾಂಗದವರನ್ನ ಸೇರ್ಕೋತಾನ. ಈ ಶ್ರೀಶೈಲ ಅನ್ನುವಂತ ಸ್ಥಳಕ್ಕ ಹೋಗಿ ಅಲ್ಲಿನ ಬುಡಕಟ್ಟು ಜನಾಂಗವನ್ನ ಸೇರ್ಕೊಂಡು ಯುದ್ಧ ಕಲೆಗಳನ್ನ ಕಲ್ತ್ಕೋತಾನೆ. ಯಾವ ಪ್ರದೇಶಕ್ಕೆ ಹೋಗ್ತಾನೆ ಇವ? ಇದು ಬಹಳ ಇಂಪಾರ್ಟೆಂಟ್ ನೋಡ್ರಿ. ಶ್ರೀಶೈಲ ಅನ್ನುವಂತಹ ಪರ್ವತ ಪ್ರದೇಶಕ್ಕ ಹೋಗಿ ಅಲ್ಲಿ ಬುಡಕಟ್ಟು ಜನಾಂಗದವರನ್ನ ಸೇರ್ಕೊಂಡು ಅಲ್ಲಿ ಯುದ್ಧ ಕಲೆಗಳನ್ನ ಕಲ್ತ್ಕೋತಾನ. ಮತ್ತ ಮಯೂರ ವರ್ಮ ಏನಾಗ್ತಾನ, ಪಲ್ಲವರ ಮೇಲೆ ದಾಳಿ ಮಾಡ್ತಾನ. ಓಕೆ, ಸೊ ಅಲ್ಲಿ ಒಕ್ಕುಂದ ಅನ್ನುವಂತ ಒಂದು ಪ್ರದೇಶ ಬರ್ತದ, ಒಕ್ಕುಂದ. ಸೊ ಈ ಒಕ್ಕುಂದ ಅನ್ನುವಂತ ಪ್ರದೇಶ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ ಅಂದ್ರ, ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂತಹ ಸ್ಥಳ.
ಒಕ್ಕುಂದ ಅನ್ನುವಂಥದ್ದು. ಸೊ ಇದು ಮಲಪ್ರಭಾ ನದಿ ತೀರದ ಪ್ರಹಾರ ಎಂಬ ಪ್ರದೇಶ ಕಂಡು ಬರ್ತದ. ಯಾವುದು ಮಲಪ್ರಭಾ ನದಿ ತೀರದಲ್ಲಿ ಪ್ರಹಾರ ಅನ್ನುವಂಥ ಪ್ರದೇಶ ಕಂಡು ಬರ್ತದ. ಇದನ್ನ ಏನ್ ಮಾಡ್ತಾನ ಮಯೂರ ಶರ್ಮಾ ವಶಪಡಿಸ್ಕೊತಾನ. ಮಯೂರ ವರ್ಮ ಅನ್ನುವಂಥವನು ವಶಪಡಿಸ್ಕೊತಾನೆ. ಇದು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಮತ್ತ ಈ ಮಯೂರ ವರ್ಮ ಏನ್ ಮಾಡಿರ್ತಾನಪ್ಪ ಅಂದ್ರ ತನ್ನ ಸಾಮ್ರಾಜ್ಯದ ರೈತರಿಗೋಸ್ಕರ ಸಾಕಷ್ಟು ನೀರಾವರಿ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಡ್ತಾನ. ಈ ಒಂದು ನೀರಾವರಿಯನ್ನ ಅಂದ್ರ ರೈತರಿಗೋಸ್ಕರ ಮಯೂರ ವರ್ಮ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟ ಅನ್ನುವಂತ ಮಾಹಿತಿ ನಮಗ ಯಾವ ಒಂದು ಆಧಾರದಿಂದ ಸಿಗ್ತಾ ಹೋಗ್ತದ ಅಂದ್ರ ಚಂದ್ರವಳ್ಳಿ ಶಾಸನ ಅಂತ ಹೇಳಿ ಕೇಳಿರಿ ನೀವು. ಯಾವ ಶಾಸನ? ಚಂದ್ರವಳ್ಳಿ ಶಾಸನ. ಇದು ಬಹಳ ಫೇಮಸ್, ಇದು ಬಹಳ ಇಂಪಾರ್ಟೆಂಟ್. ಚಂದ್ರವಳ್ಳಿ ಶಾಸನದ ಮುಖಾಂತರ ನಮಗ ಮಯೂರ ವರ್ಮ ರೈತರಿಗೋಸ್ಕರ ಏನ್ ಮಾಡ್ದ, ನೀರಾವರಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟ ಅನ್ನುವಂತ ಮಾಹಿತಿ ತಿಳಿತಾ ಹೋಗ್ತದೆ. ಹಾಗೇನೆ ಈ ಒಂದು ಚಂದ್ರವಳ್ಳಿ ಶಾಸನ ಅನ್ನುವಂಥದ್ದು ಯಾವ ಭಾಷೆಯಲ್ಲಿ ಇರ್ತದಪ್ಪ ಅಂದ್ರ ಇದು ಪ್ರಾಕೃತ ಭಾಷೆಯೊಳಗ ಇರ್ತದ ನೋಡಿ. ಇದು ಬಹಳ ಫೇಮಸ್ ಅದ. ಪ್ರಾಕೃತ ಭಾಷೆಯಲ್ಲಿ ಇದು ಇರುವಂತದ್ದು ಚಂದ್ರವಳ್ಳಿ ಶಾಸನ. ಸೊ ಈ ಚಂದ್ರವಳ್ಳಿ ಶಾಸನ ಯಾವ ಜಿಲ್ಲೆಯೊಳಗೆ ಕಂಡು ಬರ್ತದ ಅಂದ್ರ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಯಾವ ಜಿಲ್ಲೆಯಲ್ಲಿ ಕಂಡು ಬರುವಂತದ್ದು? ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಓಕೆ, ಪಾಯಿಂಟ್ ಗಳನ್ನ ನೋಡ್ಕೊತಾ ಹೋಗ್ರಿ. ಓಕೆ, ಕ್ಲಾಸ್ ಅನ್ನ ಕೇಳ್ತಾ ನಾನೇನು ಪಾಯಿಂಟ್ಸ್ ಗಳನ್ನ ಬರೀತೀನಿ ಅದನ್ನು ಕೂಡ ನೀವು ನೋಡ್ಕೊತಾ ಹೋಗ್ಬೇಕು. ಓಕೆ, ಮತ್ತ ಈ ಮಯೂರ ವರ್ಮನ ಬಗ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ನಮಗೆ ಒಂದು ಮಾಹಿತಿ ಗೊತ್ತಿರ್ಬೇಕು. ಏನಪ್ಪಾ ಅಂದ್ರ ಭಾರತದ ಇತಿಹಾಸದೊಳಗ ಅತಿ ಹೆಚ್ಚು ಅಶ್ವಮೇಧ ಯಾಗಗಳು, ಓಕೆ, ಅಶ್ವಮೇಧ ಯಾಗಗಳನ್ನ ಮಾಡಿದಂತಹ ಕೀರ್ತಿ ಸಲ್ಲುವಂಥದ್ದು ಈ ಒಂದು ಮಯೂರ ವರ್ಮ ಅನ್ನುವಂತಹ ಒಬ್ಬ ಅರಸನಿಗೆ. ಓಕೆ, ಕದಂಬ ವಂಶದ ಸ್ಥಾಪಕ ಮಯೂರ ವರ್ಮನಿಗೆ ಭಾರತದ ಇತಿಹಾಸದೊಳಗ ಅತಿ ಹೆಚ್ಚು ಅಶ್ವಮೇಧ ಯಾಗಗಳನ್ನ ಮಾಡಿದಂತಹ ಒಂದು ಕೀರ್ತಿ ಸಲ್ತದ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಮತ್ತೆ ಈತನಿಗೆ ಒಂದಷ್ಟು ಬಿರುದುಗಳಿರ್ತಾವ. ಮಯೂರ ವರ್ಮನಿಗೆ ಒಂದಷ್ಟು ಬಿರುದುಗಳಿರ್ತಾವ. ಅದರಲ್ಲಿ ಪ್ರಮುಖವಾಗಿ ಧರ್ಮ ರಾಜಾಧಿರಾಜ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಧರ್ಮ ರಾಜಾಧಿರಾಜ ಅನ್ನುವಂತ ಹೆಸರು ಈತನಿಗ ಬಹಳ ಇಂಪಾರ್ಟೆಂಟ್ ಆಗಿರ್ತದ. ನೋಡ್ರಿ, ನಂತರ ಮಯೂರ ವರ್ಮನ ನಂತರ ಏನ್ ಮಾಡ್ತಾನ, ಕೆಲವು ದಿನಗಳ ನಂತರ ಆಳ್ವಿಕೆಯನ್ನ ಮಾಡ್ತಾನ. ಆತನ ನಂತರ ಕಂಗವರ್ಮ ಅನ್ನುವಂಥವನು ಆಳ್ವಿಕೆಗೆ ಬರ್ತಾನ. ಯಾರು? ಕಂಗವರ್ಮ ಅನ್ನುವಂಥವನು ಆಳ್ವಿಕೆಗೆ ಬರ್ತಾನ. ಸೊ ಇಷ್ಟು ಮಯೂರ ವರ್ಮನಿಗೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ಆರಂಭದಲ್ಲಿದ್ದ ಮಯೂರ ಶರ್ಮ ಆಗಿದ್ದ, ಮುಂದಿನ ದಿನಗಳೊಳಗ ಮಯೂರ ವರ್ಮ ಯಾಕೆ ಆದ ಅನ್ನುವಂತ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ, ಮತ್ತೆ ಅವನು ಕದಂಬ ವಂಶವನ್ನ ಸ್ಥಾಪನೆ ಮಾಡಿದಂತ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ವಿಚಾರಗಳು. ಓಕೆನಾ? ಸೊ ಇನ್ನು ನೆಕ್ಸ್ಟ್ ಒಂದಷ್ಟು ಕಂಗವರ್ಮನ ಕುರಿತು ಸಿಂಪಲ್ ಬೇಸಿಕ್ ವಿಚಾರಗಳನ್ನ ಹೇಳ್ತಾ ಹೋಗ್ತೀನಿ. ಈತ ಅಷ್ಟೊಂದು ಇಂಪಾರ್ಟೆಂಟ್ ಏನಲ್ಲ, ಬಟ್ ನಮ್ಮ ಮುಂದಿನ ಪರೀಕ್ಷೆಗಳೊಳಗ ಕಾಲಾನುಕ್ರಮದೊಳಗ ಜೋಡಿಸಿ ಅನ್ನುವಂತ ಪ್ರಶ್ನೆಗಳನ್ನ ಇತ್ತೀಚಿನ ಪರೀಕ್ಷೆಗಳೊಳಗ ಬಹಳಷ್ಟು ಕೇಳ್ತಾನೆ. ನೋಡ್ರಿ, ಕಂಗವರ್ಮ ಅನ್ನುವಂಥವನು 365 ಕ್ರಿಸ್ತ ಶಕ 365ರಿಂದ 390ರವರೆಗೆ ಈತ ಆಳ್ವಿಕೆಯನ್ನ ಮಾಡ್ತಕ್ಕಂಥದ್ದು. ಮತ್ತ ಈತ ವಾಕಾಟಕರ ಅರಸ ವಿಂಧ್ಯಾಸೇನನ ಮೇಲೆ ದಾಳಿ ಮಾಡ್ತಾನ. ದಾಳಿಯನ್ನ ಮಾಡಿ ಅಲ್ಲಿ ಕುಂತಳ ಅನ್ನುವಂತಹ ಪ್ರದೇಶ ಬರ್ತದ. ಈ ಕುಂತಳ ಅನ್ನುವಂತಹ ಪ್ರದೇಶವನ್ನ ವಶಪಡಿಸ್ಕೊತಾನ. ಸೊ ಈತನಿಗ ಕಂಗವರ್ಮನನ್ನ ಮಹಾರಾಜ ಅನ್ನುವಂತ ಬಿರುದಿನಿಂದ ಕರಿತಾ ಇದ್ರು. ಏನಂತ? ಮಹಾರಾಜ ಎನ್ನುವಂತ ಬಿರುದಿನಿಂದ ಕೂಡ ಕರಿತಲಾಗ್ತಿತ್ತು. ಓಕೆ, ಸೊ ಮತ್ತ ಈತ ವಾಕಾಟಕರ ಅರಸ ವಿಂಧ್ಯಾಸೇನನನ್ನ ಸೋಲಿಸಿದ ಅನ್ನುವಂತ ಮಾಹಿತಿ ನಮ್ಗ ಎಲ್ಲಿ ತಿಳಿತಾ ಹೋಗ್ತದಪ್ಪ ಅಂದ್ರ, ಯಾವ ಒಂದು ದಾಖಲೆ ಮೂಲಕ ನಮಗ್ ತಿಳಿತಾ ಹೋಗ್ತದ ಅಂದ್ರ ಅಜಂತಾದಲ್ಲಿ. ಎಲ್ಲಿ? ಅಜಂತಾದಲ್ಲಿ 16ನೇ ಗುಹೆ. ಸೊ ಅಜಂತಾದಲ್ಲಿ ಕಂಡು ಬರ್ತಕ್ಕಂತಹ 16ನೇ ಗುಹೆಯೊಳಗ ನಮಗೆ ಈ ಮಾಹಿತಿ ತಿಳಿತಾ ಹೋಗ್ತದ. ಯಾರು? ಈ ಒಂದು ಕಂಗವರ್ಮ ಅನ್ನುವಂಥವ್ರು ವಾಕಾಟಕರ ಅರಸ ವಿಂಧ್ಯಾಸೇನನ ಮೇಲೆ ದಾಳಿ ಮಾಡಿ ಆತನನ್ನ ಸೋಲಿಸ್ತಾ ಅನ್ನುವಂತ ಮಾಹಿತಿ ನಮ್ಗೆ ತಿಳಿತಕ್ಕಂಥದ್ದು ಅಜಂತಾದಲ್ಲಿರ್ತಕ್ಕಂತಹ 16ನೆಯ ಗುಹೆಯೊಳಗ ಅನ್ನೋದು ನಮ್ಗೆ ಗೊತ್ತಿರ್ಬೇಕು. ಅರ್ಥ ಆಗ್ತಿದ್ಯಾ? ಎಸ್. ತದನಂತರ ಕಂಗವರ್ಮನನ್ನ ಬಿಟ್ರ ಮುಂದೆ ನಾವು ನೋಡ್ತಕ್ಕಂಥದ್ದು ಭಗೀರಥ ವರ್ಮ ಅನ್ನುವಂಥವ್ನು. ಸೊ ಈ ಭಗೀರಥ ವರ್ಮನ ಆಳ್ವಿಕೆಯ ಅವಧಿಯನ್ನ ನಾವು ನೋಡೋದಾಯ್ತಪ್ಪ ಅಂದ್ರ ಕ್ರಿಸ್ತ ಶಕ 390ರಿಂದ ಆರಂಭ ಆಗಿ 415ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ. ಈತನಿಗೆ ಸಂಬಂಧಪಟ್ಟ ಪ್ರಮುಖ ಒಂದಷ್ಟು ವಿಚಾರಗಳನ್ನ ನಾವು ನೋಡೋದಾಯ್ತಪ್ಪ ಅಂದ್ರ ಮೊದಲಿಗೆ ಈತ ತನ್ನ ತಂದೆ ಹಲಮಾರಿ ಆಗಿದ್ದಂತ ಸಂದರ್ಭದೊಳಗ ಈತ ಜನಿಸ್ತಾನ. ಮತ್ತ ಈತನಿಗೆ ಕದಂಬರ ಕುಟುಂಬದ
ಕುಲ ಪ್ರಚ್ಛನ್ನ ಜನ್ಮ ಅಥವಾ ಕದಂಬರ ಕುಟುಂಬದಲ್ಲಿ ರಹಸ್ಯವಾಗಿ ಹುಟ್ಟಿದವ ಎನ್ನುವಂತಹ ಅರ್ಥವನ್ನ ಕೊಡ್ತಕ್ಕಂಥ ಹೆಸರಿನಿಂದ ಈತನನ್ನ ಕರಿತಾ ಹೋಗ್ತಾರೆ. ಅಂದ್ರ ಕದಂಬರ ಕುಟುಂಬದಲ್ಲಿ ರಹಸ್ಯವಾಗಿ ಹುಟ್ಟಿದವ ಅನ್ನುವಂತಹ ಒಂದು ಹೆಸರಿನಿಂದ ಅಥವಾ ಒಂದು ಬಿರುದಿನಿಂದ ಈತನನ್ನ ಕರಿತಾ ಹೋಗ್ತಾರ ಭಗೀರಥ ವರ್ಮನನ್ನ. ಇದು ಬಹಳ ಇಂಪಾರ್ಟೆಂಟು. ಮತ್ತ ವಾಕಾಟಕದ ವಿಂಧ್ಯಾಸೇನನ್ನ ಸೋಲಿಸಿ ಕುಂತಳ ಪ್ರದೇಶವನ್ನ ಕೂಡ ಮತ್ತ ಈತ ವಶಪಡಿಸ್ಕೊತಾನ. ಮತ್ತ ಕುಂತಳ ಭುವ ವಲ್ಲಭ ಅಂತ ಬಿರುದನ್ನ ಪಡ್ಕೋತಾನ. ಏನಂತ ಬಿರುದು ಪಡ್ಕೋತಾನ? ಕುಂತಳ ಭುವ ವಲ್ಲಭ. ಸೊ ಈ ಒಂದು ಬಿರುದನ್ನ ಯಾರು ಪಡ್ಕೋತಾನ? ಭಗೀರಥ ವರ್ಮ ಪಡ್ಕೋತಾನ. ಇಷ್ಟು ಭಗೀರಥ ವರ್ಮನಿಗೆ ಸಂಬಂಧಪಟ್ಟ ಪ್ರಮುಖ ವಿಚಾರಗಳಾಗಿರ್ತಾವ. ಇದನ್ನು ಕೂಡ ತಿಳ್ಕೊರಿ. ಮತ್ತ ಅದನ್ನ ಬಿಟ್ರೆ ನೆಕ್ಸ್ಟ್ ರಘುಪತಿ ವರ್ಮ ಅಂತ ಬರ್ತಾನ. ಸೊ ಈತ ಎರಡನೇ ಚಂದ್ರಗುಪ್ತನ ಸಮಕಾಲೀನನಾಗಿರ್ತಾನ. ಸೊ ನೋಡ್ರಿ, ಇದ್ರ ಬಗ್ಗೆ ಪ್ರಶ್ನೆ ಆಗುವಂತ ಸಾಧ್ಯತೆ ಇರ್ತದೆ. ಎರಡನೇ ಚಂದ್ರಗುಪ್ತನ ಸಮಕಾಲೀನನಾಗಿರ್ತಾನ ಯಾರು? ಕದಂಬ ಮನೆತನದ ಅರಸ ರಘುಪತಿ ವರ್ಮ ಅನ್ನುವಂಥವ್ನು. ಪ್ರಶ್ನೆ ಆಗುವಂತ ಸಾಧ್ಯತೆ ಇರ್ತದೆ, ರಘುಪತಿ ವರ್ಮ. ಸೊ ಈ ರಘುಪತಿ ವರ್ಮ ಅನ್ನುವಂಥವನು ಎರಡನೇ ಚಂದ್ರಗುಪ್ತ ಮೌರ್ಯ ಅಥವಾ ಎರಡನೇ ಚಂದ್ರಗುಪ್ತ ಅಥವಾ ವಿಕ್ರಮಾದಿತ್ಯನ ಸಮಕಾಲೀನನಾಗಿರ್ತಾನೆ. ಇದು ಬಹಳ ಇಂಪಾರ್ಟೆಂಟ್. ಸೊ ಇವರು ಪ್ರಮುಖವಾಗಿ ನಮಗ ಸಿಂಪ್ಲಿ ಆಗಿ ತಿಳ್ಕೊಬೇಕಾದಂತ ಪ್ರಮುಖ ಅರಸರುಗಳು. ಬಟ್ ನಮಗ ತಿಳ್ಕೊಬೇಕಾಗಿರ್ತಕ್ಕಂಥ ಪ್ರಮುಖ ಅರಸ ಯಾರದರಪ್ಪ ಅಂದ್ರ ಕಾಕುತ್ಸ ವರ್ಮ. ಈತ ಬಹಳ ಫೇಮಸ್, ಕಾಕುತ್ಸ ವರ್ಮ. ಸೊ ಈ ಕಾಕುತ್ಸ ವರ್ಮ ಅನ್ನುವಂಥವನು ಕದಂಬ ಮನೆತನದ ಪ್ರಸಿದ್ಧ ಅರಸ ಅಂತ ನಾನು ನಿಮ್ಗೆ ಆರಂಭದಲ್ಲಿ ಹೇಳಿನಿ. ಸೊ ಈತನ ಆಳ್ವಿಕೆಯ ಅವಧಿಯನ್ನ ನೋಡೋದಾಯ್ತಪ್ಪ ಅಂದ್ರ 435ರಿಂದ ಕ್ರಿಸ್ತಶಕ 435ರಿಂದ 455ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ. ಈತನಿಗೆ ಸಂಬಂಧಪಟ್ಟ ಪ್ರಮುಖ ವಿಚಾರಗಳನ್ನ ಈಗ ಒಂದೊಂದಾ ಹೇಳ್ತಾ ಹೋಗ್ತೀನಿ, ಪಾಯಿಂಟ್ ಹಾಕೋತಾ ಹೋಗಿ. ಓಕೆ. ಸೊ ಈತ ಕದಂಬ ಮನೆತನದ ಪ್ರಸಿದ್ಧ ಅರಸ ಆಗಿರ್ತಾನ. ಮತ್ತ ಈತನಿಗೆ ಕದಂಬರ ಕುಟುಂಬದ ಕುಲಭೂಷಣ ಅಂತ ಹೇಳಿ ಕರೀತಾರ. ಏನ್ ಕರೀತಾರ? ಕುಲಭೂಷಣ. ಕದಂಬರ ಕುಟುಂಬದ ಕುಲಭೂಷಣ ಅಂತ ಹೇಳಿ ಈತನನ್ನ ಕರೀತಕ್ಕಂಥದ್ದು. ಮತ್ತ ಕೀರ್ತಿ ಸೂರ್ಯ, ಮತ್ತ ಕೀರ್ತಿ ನಾರಾಯಣ, ಮತ್ತ ನೋಡ್ರಿ ಅನರ್ಘ್ಯ ಅಂತ ಹೇಳಿ ಕರೀತಾರ ಈತನನ್ನ. ಏನಂತ? ಅನರ್ಘ್ಯ ರತ್ನ. ಕದಂಬ ಕುಲದ ಅನರ್ಘ್ಯ ರತ್ನ ಅನ್ನುವಂತಹ ಬಿರುದುಗಳನ್ನ ಈತ ಪಡ್ಕೊಂಡಿರ್ತಾನ. ಇಲ್ಲಿ ನೋಡ್ರಿ, ಈ ಅನರ್ಘ್ಯ ಅನ್ನುವಂತ ಪದದ ಅರ್ಥ ಏನು ಅಂತ ಹೇಳಿ ಸಾಕಷ್ಟು ಬಾರಿ SDA ಮತ್ತೆ FDA ಕನ್ನಡ ಪತ್ರಿಕೆಗಳೊಳಗ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಮಾಡಿದ್ದ. ಸೊ ಅನರ್ಘ್ಯ ಪದದ ಅರ್ಥವೇನು ಅಂತ ಹೇಳಿ ನೋಡ್ರಿ. ಅನರ್ಘ್ಯ ಪದದ ಅರ್ಥ ಹುಲಿ ಅಂತ ಹೇಳಿ. ಓಕೆನಾ? ಅನರ್ಘ್ಯ ಅನ್ನುವಂತ ಪದದ ಅರ್ಥ ಏನಪ್ಪಾ ಅಂದ್ರ ಹುಲಿ ಅನ್ನುವಂತಹ ಅರ್ಥವನ್ನ ಇದು ಕೊಡ್ತದ. ಮತ್ತ ಸಂಸ್ಕೃತ ಭಾಷೆಯ ಬದಲಾಗಿ ಈತ ಯಾರೋ ಕಾಕುತ್ಸ ವರ್ಮ ಏನ್ ಮಾಡ್ತಾನ? ಸಂಸ್ಕೃತ ಭಾಷೆಯ ಬದಲಾಗಿ ಕನ್ನಡ ಭಾಷೆಯನ್ನ, ಇದು ಬಹಳ ಇಂಪಾರ್ಟೆಂಟ್ ನೋಡಿ, ಕನ್ನಡ ಭಾಷೆಯನ್ನ ರಾಜಭಾಷೆಯನ್ನಾಗಿ ಮಾಡ್ತಾನ. ಕನ್ನಡ ಭಾಷೆಯನ್ನ ಏನ್ ಮಾಡ್ತಾನ? ಈತ ರಾಜ್ಯ ಭಾಷೆಯನ್ನಾಗಿ ಮಾಡ್ತಾನ. ಸೊ ಮೊದಲು ಇಂದಿನ ರಾಜರ ಆಳ್ವಿಕೆ ಸಂದರ್ಭದೊಳಗ ಯಾವ ಭಾಷೆ ರಾಜ್ಯ ಭಾಷೆ ಆಗಿತ್ತಪ್ಪ ಅಂದ್ರ ಸಂಸ್ಕೃತ ಭಾಷೆಯಾಗಿತ್ತು. ಓಕೆ, ಸಂಸ್ಕೃತ ಭಾಷೆಯಾಗಿತ್ತು. ಸೊ ಆ ಸಂಸ್ಕೃತ ಭಾಷೆಯನ್ನ ತೆಗೆದು ಕನ್ನಡ ಭಾಷೆಯನ್ನ ಮೊದಲ ಬಾರಿಗೆ ರಾಜ್ಯ ಭಾಷೆಯನ್ನಾಗಿ ಈತ ಅಳವಡಿಸ್ಕೊತಾನ ಅನ್ನೋದು ನಮ್ಗ ಗೊತ್ತಾಗ್ತದ. ಮತ್ತ ಈತನಿಗೆ ಹಲಸಿ ತಾಮ್ರಪಟ ಶಾಸನದೊಳಗ ನೋಡ್ರಿ, ಹಲಸಿ ಎನ್ನುವಂತಹ ತಾಮ್ರಪಟ ಶಾಸನದೊಳಗ ಭವ್ಯ ವ್ಯಕ್ತಿ ಎನ್ನುವಂತ ವರ್ಣನೆಯನ್ನ ಈತನ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಓಕೆನಾ? ಸೊ ಬಟ್ ಇಂಪಾರ್ಟೆಂಟ್ ಅಷ್ಟ ಕೀ ಪಾಯಿಂಟ್ ಹಾಕ್ತಾ ಹೋಗ್ತೀನಿ. ಸೊ ಇನ್ನು ಮಿಕ್ಕಿದ್ದನ್ನ ಹಾಗೆ ಹೇಳ್ತಾ ಹೋಗ್ತೀನಿ, ಕೇಳ್ಕೊತಾ ಹೋಗ್ರಿ. ಸೊ ಅದನ್ನ ಬಿಟ್ರ ಈತನ ದಿಗ್ವಿಜಯಗಳನ್ನ ತಿಳಿಸ್ತಕ್ಕಂತ ಪ್ರಮುಖ ಶಾಸನ ಯಾವ್ದೈತ್ರಿ ಸಾಹೇಬ್ರ? ಹಾಗಾದ್ರ ಕಾಕುತ್ಸ ವರ್ಮನ ದಿಗ್ವಿಜಯಗಳನ್ನ ತಿಳಿಸ್ತಕ್ಕಂತ ಪ್ರಮುಖ ಶಾಸನ ಯಾವ್ದೈತಪ್ಪ ಅಂದ್ರ ತಾಳಗುಂದ ಶಾಸನ ಅನ್ನುವಂಥದ್ದು. ಯಾವ್ದಪ್ಪ? ತಾಳಗುಂದ ಶಾಸನ ಅನ್ನುವಂಥದ್ದು ಕಾಕುತ್ಸ ವರ್ಮನ ದಿಗ್ವಿಜಯಗಳನ್ನ ತಿಳಿಸ್ತದ. ಮತ್ತೆ ನೋಡ್ರಿ, ಈತ ಕನ್ನಡ ಭಾಷೆಯೊಳಗ ಹಲ್ಮಿಡಿ ಶಾಸನವನ್ನ ಕೂಡ ಹೊರಡಿಸ್ತಾನ. ಹಲ್ಮಿಡಿ ಶಾಸನ, ಕನ್ನಡದ ಮೊದಲ ಶಾಸನ, ಹಲ್ಮಿಡಿ ಶಾಸನವನ್ನ ಹೊರಡಿಸ್ತಾನ. ಸೊ ಯಾವಾಗ ಹೊರಡಿಸ್ತಾ ಮತ್ತ ಹಲ್ಮಿಡಿ ಶಾಸನಕ್ಕೆ ಸಂಬಂಧಪಟ್ಟ ಪ್ರಮುಖ ವಿಚಾರಗಳನ್ನ ಮುಂದೆ ನಾವು ನೋಡ್ತಾ ಹೋಗೋಣ. ಅರ್ಥ ಆಗ್ತಿದ್ಯಾ? ಸೊ ಅದನ್ನ ಬಿಟ್ರ, ಈ ಹಲ್ಮಿಡಿ ಶಾಸನವನ್ನ ಬಿಟ್ರ ಇದ್ರಲ್ಲಿ ಎಷ್ಟು ಸಾಲುಗಳದವ, ಮತ್ತೆ ಇದು ಯಾವ ಒಂದು ಭಾಷೆಯನ್ನ ಇದ್ರಲ್ಲಿ ಬಳಕೆ ಮಾಡ್ಯಾರ, ಇದನ್ನ ಮುಂದೆ ನಾವು ನೋಡ್ತಾ ಹೋಗೋಣ. ಓಕೆನಾ? ಸೊ ಮತ್ತೆ ನೋಡ್ರಿ, ಈ ಹಲ್ಮಿಡಿ ಶಾಸನವನ್ನ ಯಾರು ಸಂಶೋಧನೆ ಮಾಡ್ತಾರ ಅನ್ನೋದ್ರ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆ ಮಾಡ್ತಾನ. ಸೊ ಇದನ್ನ MH ಕೃಷ್ಣ ಅನ್ನುವಂಥವ್ರು 1936ರಲ್ಲಿ ಈ ಒಂದು ಹಲ್ಮಿಡಿ ಶಾಸನವನ್ನ ಸಂಶೋಧನೆ ಮಾಡ್ತಾರ. ಅರ್ಥ ಆಗ್ತಿದ್ಯಾ? ಸೊ ಮತ್ತ ಈತನಿಗ ಧರ್ಮ ಮಹಾರಾಜ ಅನ್ನುವಂತ ಬಿರುದು ಕೂಡ ಇರ್ತದ. ಕಾಕುತ್ಸ ವರ್ಮನಿಗೆ ಧರ್ಮ
ಧರ್ಮ ಧರ್ಮ ಮಹಾರಾಜ ಅನ್ನುವಂತಹ ಬಿರುದು ಕೂಡ ಇತ್ತು ಅನ್ನುವಂಥದ್ದು ನಮ್ಗ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು. ಮತ್ತ ಮುಂದಿನ ದಿನ ಈತನ ಮಗನಾಗಿರ್ತಕ್ಕಂತ ಶಾಂತಿವರ್ಮ ಕೆಲವು ದಿನಗಳ ಕಾಲ ಆಳ್ವಿಕೆಯನ್ನ ಮಾಡ್ತಾನ. ನಂತರ ಕಾಕುತ್ಸ ವರ್ಮನ ನಂತರ ಬರ್ತಕ್ಕಂಥವನು ಶಾಂತಿವರ್ಮ ಅನ್ನುವಂಥವ್ನು. ಸೊ ಇಷ್ಟು ಪ್ರಮುಖವಾಗಿ ಕಾಕುತ್ಸ ವರ್ಮನ ಬಗ್ಗೆ ಕೇಳಬಹುದಾದಂತಹ ಪ್ರಮುಖ ಪ್ರಶ್ನೆಗಳು. ಅರ್ಥ ಆಗ್ತಿದ್ಯಾ? ಸೊ ಮತ್ತ ಮುಂದ ನೋಡ್ತಾ ಹೋಗ್ರಿ, ಶಾಂತಿವರ್ಮನ ಬಗ್ಗೆ ಒಂದಷ್ಟು ಬೇಸಿಕ್ ವಿಚಾರಗಳನ್ನ ಕೊಡ್ತೀನಿ. ಇಲ್ಲಿ ಪ್ರಮುಖವಾಗಿ ನಾನು ತಾಳಗುಂದ ಶಾಸನ ಅಂತ ಹೇಳಿದೆ. ಸೊ ಈ ತಾಳಗುಂದ ಶಾಸನವನ್ನ ಹೊರಡಿಸಿದ್ದು ಯಾರಪ್ಪ ಅಂದ್ರ ಶಾಂತಿವರ್ಮ. ತಾಳಗುಂದ ಶಾಸನವನ್ನ ಹೊರಡಿಸಿದ್ದು ಯಾರಪ್ಪ ಅಂದ್ರ ಶಾಂತಿವರ್ಮ ಅನ್ನುವಂಥವನು. ಮತ್ತ ಈತನಗ ಒಂದು ಬಿರುದಿರ್ತದ, ಶಾಂತಿವರ್ಮನಗ ಒಂದು ಬಿರುದಿರ್ತದ ನೋಡ್ರಿ, ವೈಜಯಂತಿ ತಿಲಕ ಅನ್ನುವಂತ ಬಿರುದು ಈತನಿಗಿರ್ತದ. ಯಾವುದು? ವೈಜಯಂತಿ ತಿಲಕ. ಓಕೆ, ವೈಜಯಂತಿ ತಿಲಕ ಎನ್ನುವಂತ ಬಿರುದು ಯಾರಿಗಿರ್ತದ? ಶಾಂತಿವರ್ಮನಿಗ ಇರ್ತದ. ಇದು ಕೂಡ ನಮಗ ಬಹಳ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು. ಓಕೆ, ಸೊ ಇದನ್ನ ಬಿಟ್ರ ಶಾಂತಿವರ್ಮನ ನಂತರ ಮೃಗೇಶ ವರ್ಮ ಯಾರ ಆಳ್ವಿಕೆಗೆ ಬರ್ತಾನಪ್ಪ ಅಂದ್ರ ನೋಡಿ, ಮೃಗೇಶ ವರ್ಮ ಅನ್ನುವಂಥವನು ಆಳ್ವಿಕೆಗೆ ಬರ್ತಾನ. ಮೃಗೇಶ ವರ್ಮ ಅನ್ನುವಂಥವನು ಆಳ್ವಿಕೆಗೆ ಬರ್ತಾನ. ಸೊ ಈತನಿಗೆ ಸಂಬಂಧಪಟ್ಟ ಒಂದಷ್ಟು ಬೇಸಿಕ್ ಮಾಹಿತಿಗಳನ್ನ ನಾವು ನೋಡೋದೈತಪ್ಪ ಅಂದ್ರ ಈತ ತಾತ್ಕಾಲಿಕ ರಾಜಧಾನಿಯನ್ನಾಗಿ, ಅಂದ್ರ ಮೊದಲು ಈಗ ಕದಂಬರ ರಾಜಧಾನಿ ಬನವಾಸಿ ಇರ್ತದ. ಸೊ ಮತ್ತ ಈ ಮೃಗೇಶ ವರ್ಮ ಅನ್ನುವಂಥವನು ತಾತ್ಕಾಲಿಕ ರಾಜಧಾನಿಯನ್ನಾಗಿ ಹಲಸಿಯನ್ನ ಮಾಡ್ಕೋತಾನ. ಹಲಸಿ ಎನ್ನುವಂತ ಪ್ರದೇಶವನ್ನ ರಾಜಧಾನಿಯನ್ನಾಗಿ ಮಾಡ್ಕೋತಾನ. ಸೊ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇದು ಹಲಸಿ ಎನ್ನುವಂತ ಸ್ಥಳ ಬೆಳಗಾವಿಯಲ್ಲಿ ಕಂಡು ಬರ್ತದ. ಇದನ್ನ ತಾತ್ಕಾಲಿಕವಾಗಿ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೋತಾನ. ಓಕೆ, ಮತ್ತ ಈತ ಏನ್ ಮಾಡ್ತಾನಪ್ಪ ಅಂದ್ರ ಬ್ರಾಹ್ಮಣರಿಗೆ ಭೂಮಿಯನ್ನ ದಾನ ನೀಡ್ತಕ್ಕಂತಹ ಒಂದು ಪದ್ಧತಿಯನ್ನ ಅಳವಡಿಸ್ಕೋತಾನ. ಈತನನ್ನ ಏಕ ಬ್ರಾಹ್ಮಣ ಅಂತಾನೂ ಕೂಡ ಕರೀತಾರ. ಸೊ ಈಗ ಗೌತಮಿ ಪುತ್ರ ಶಾತಕರ್ಣಿ, ಶಾತವಾಹನರ ಮನೆತನದೊಳಗ ಏಕ ಬ್ರಾಹ್ಮಣ ಅಂದ್ರ ಈತ ಬ್ರಾಹ್ಮಣರಿಗೆ ಭೂಮಿಯನ್ನ ದಾನ ಮಾಡ್ತಕ್ಕಂತ ಕೆಲಸವನ್ನ ಮಾಡಿದ್ರಿಂದ ಈತನನ್ನ ಏಕ ಬ್ರಾಹ್ಮಣ ಅಂತ ಬಿರುದನ್ನ ಧರಿಸ್ಕೋತಾನ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಮತ್ತ ಈತನ ಆಡಳಿಕೆಯ ಸಂದರ್ಭದೊಳಗ ಈತನ ಚಿಕ್ಕಪ್ಪನಾದಂತಹ ಕೃಷ್ಣವರ್ಮ ಏನ್ ಮಾಡ್ತಾನ? ತ್ರಿಪರ್ವತ ನಗರ, ಓಕೆ, ತ್ರಿಪರ್ವತ ನಗರ ಮತ್ತ 1ನೇ ಕುಮಾರವರ್ಮ ಉಚ್ಚಂಗಿ ಪ್ರದೇಶದ ರಾಜ್ಯಪಾಲರೊಂದು ನೇಮಕಗೊಂತಾರ. ಸೊ ನೇಮಕಗೊಂಡ ನಂತರ ಏನ್ ಮಾಡ್ತಾರೆ ಇವರು? ಸ್ವತಂತ್ರವನ್ನ ಘೋಷಿಸ್ಕೋತಾರ. ಓಕೆ, ಸ್ವತಂತ್ರತೆಯನ್ನ ಘೋಷಿಸ್ಕೋತಾರ. ಸೊ ಇಲ್ಲಿ ಮೃಗೇಶ ವರ್ಮ ಅನ್ನುವಂಥವ್ನು ಏನ್ ಮಾಡ್ತಾನ? ಜೈನ ಧರ್ಮೀಯರಿಗೆ ದಾನ ನೀಡ್ತಾನ. ಜೈನ ಧರ್ಮೀಯರಿಗೆ ದಾನವನ್ನ ನೀಡ್ತಾನ. ಪರಮ ಬ್ರಾಹ್ಮಣ ಅಂತ ಹೇಳಿ ಕರೆಸ್ಕೋತಾನ ಆಯ್ತಾ. ಯಾರು? ಮೃಗೇಶ ವರ್ಮ ಜೈನ ಧರ್ಮೀಯರಿಗೆ ದಾನ ನೀಡಿದ್ರಿಂದ ಈತನನ್ನ ಪರಮ ಬ್ರಾಹ್ಮಣ ಏನಂತ? ಪರಮ ಬ್ರಾಹ್ಮಣ ಅಂತ ಹೇಳಿ ಕರೀತಾರ. ಸೊ ಯಾಕೆ ಈತನನ್ನ ಪರಮ ಬ್ರಾಹ್ಮಣ ಅಂತ ಹೇಳಿ ಕರೆದಿದ್ದಂಥದ್ದು? ಜೈನ ಧರ್ಮೀಯರಿಗೆ ದಾನವನ್ನ ನೀಡಿದ್ರಿಂದ. ಅರ್ಥ ಆಗ್ತಿದ್ಯಾ? ಎಸ್. ಮತ್ತ ಈತ ಒಂದು ಗಮನ ಇರ್ಲಿ, ಬೆಳಗಾವಿಯ ಹಲಸಿ ಈ ಒಂದು ಪ್ರದೇಶದಲ್ಲಿ ಈತ ಒಂದು ಜಿನಾಲಯವನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಸೊ ಈ ಜಿನಾಲಯ ಅನ್ನುವಂಥದ್ದು ಜೈನ ಧರ್ಮೀಯರಿಗೆ ಸಂಬಂಧಪಟ್ಟಿದ್ದು. ಒಂದು ಜಿನಾಲಯವನ್ನು ಕೂಡ ಈತ ನಿರ್ಮಾಣ ಮಾಡ್ತಾನೆ. ಇದ್ರ ಬಗ್ಗೆ ಪ್ರಶ್ನೆ ಮಾಡೋಣ ನೋಡ್ರಿ. ಬೆಳಗಾವಿಯ ಹಲಸಿಯಲ್ಲಿ ಮೃಗೇಶ ವರ್ಮ ಏನ್ ಮಾಡ್ತಾನ? ಒಂದು ಜಿನಾಲಯವನ್ನ ಸ್ಥಾಪನೆ ಮಾಡ್ತಾನ ಅನ್ನುವಂಥದ್ದು. ಸೊ ಈತನ ನಂತರ ಎರಡನೇ ಕೃಷ್ಣವರ್ಮ ಅನ್ನುವಂಥವ್ರು ಆಳ್ವಿಕೆಗೆ ಬರ್ತಾನ. ಸೊ ಈತ ಎರಡನೇ ಕೃಷ್ಣವರ್ಮ ಅನ್ನುವಂಥವ್ರು ಕದಂಬರ ಕೊನೆಯ ಅರಸ, ಕದಂಬ ಮನೆತನದ ಕೊನೆಯ ಅರಸ. ಓಕೆನಾ, ಇದು ಬಹಳ ಇಂಪಾರ್ಟೆಂಟು. ಕ್ರಿಸ್ತಶಕ 540ರಲ್ಲಿ ಬಾದಾಮಿ ಚಾಲುಕ್ಯರ 1ನೇ ಪುಲಕೇಶಿ ಇದನ್ನಲ್ಲ. ಸೊ ಈ 1ನೇ ಪುಲಕೇಶಿ ಏನ್ ಮಾಡ್ತಾನ? ಈತನನ್ನ ಸೋಲಿಸುವುದ್ರ ಮುಖಾಂತರ ಆಡಳಿತವನ್ನ ಕೊನೆಗಾಣಿಸ್ತಾನ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು. ಸೊ ಇಷ್ಟು ಪ್ರಮುಖವಾಗಿ ಕದಂಬರ ಮನೆತನಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಸ್ಥಾಪನೆಯನ್ನ ಮಾಡಿದ್ರು, ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಿದ್ರು, ಮತ್ತ ಪ್ರಮುಖ ಅರಸರುಗಳು ಯಾರು ಆಳ್ವಿಕೆಯನ್ನ ಮಾಡಿದ್ರು ಅನ್ನುವಂತ ವಿಚಾರಗಳು ಆಯ್ತು. ಸೊ ಇನ್ನು ನೆಕ್ಸ್ಟ್ ಅವರ ಆಡಳಿತ ವ್ಯವಸ್ಥೆಗಳು ಯಾವ ರೀತಿ ಇದ್ವು ಅನ್ನೋದ್ರ ಬಗ್ಗೆ ಆರಂಭ ಮಾಡ್ತಾ ಹೋಗೋಣ. ಮೊದಲಿಗೆ ಅವರ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು, ಕದಂಬ ಮನೆತನದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ನಾವು ನೋಡೋದಾದ್ರ ನೋಡ್ರಿ, ಮೊದಲನೇದಾಗಿ ಇವರ ಆಡಳಿತ ವ್ಯವಸ್ಥೆಯನ್ನ ನಾವು ನೋಡೋದಪ್ಪ ಅಂದ್ರ ಈ ಒಂದು ಕದಂಬರ ಸೈನ್ಯ ಅನ್ನೋದು ಏನಾಗಿರ್ತದ? ಒಂದು ಏನಂತೀವಿ, ಚೆಸ್ ಬೋರ್ಡ್. ಈಗ ಚದುರಂಗದ ಆಕಾರದಲ್ಲಿ ಇದು ಇರ್ತದ. ಅಂದ್ರೆ ಯಾವ ರೀತಿ ಈಗ ಇವರ ಆಡಳಿತ ವ್ಯವಸ್ಥೆ ಒಳಗ ಅಂದ್ರೆ ಇವರ ಸೇನಾ ವ್ಯವಸ್ಥೆ ಯಾವ ರೀತಿ ಇರ್ತದ ಅಂದ್ರ ಕಾಲ್ದಳ ಮತ್ತ ರಥದಳ, ಸೊ ಮತ್ತ ಅಶ್ವದಳ,
ಅಶ್ವದಳ. ಸೊ ಮತ್ತ ನಾಲ್ಕನೇದಾಗಿ ಗಜದಳ, ಗಜಪಡೆ ಅಂತ ಹೇಳಿ ಕರಿತೀವಲ್ಲ, ಗಜದಳ. ಸೊ ಈ ರೀತಿಯ ಪಡೆಗಳು ಇವರ ಸೇನೆಯಲ್ಲಿ ಕಂಡು ಬರ್ತಾವ. ಕಾಲ್ದಳ ಕಂಡು ಬರ್ತದ, ರಥದಳ ಕಂಡು ಬರ್ತದ, ಅಶ್ವದಳ ಕಂಡು ಬರ್ತದ, ಮತ್ತ ಗಜದಳವು ಕೂಡ ಕಂಡು ಬರ್ತದ. ಅರ್ಥ ಆಗ್ತಿದ್ಯಾ? ಸೊ ಮತ್ತ ಈ ಕದಂಬರು ಯಾವ ಒಂದು ಧರ್ಮದ ಅನುಯಾಯಿಗಳಾಗಿದ್ರಪ್ಪ ಅಂದ್ರ ವೈದಿಕ ಧರ್ಮದ ಅನುಯಾಯಿಗಳಾಗಿರ್ತಾರ. ಯಾವ ಧರ್ಮ? ವೈದಿಕ ಧರ್ಮದ ಅನುಯಾಯಿಗಳಾಗಿರ್ತಾರ. ಇದು ಕೂಡ ನಮಗ ಬಹಳ ಇಂಪಾರ್ಟೆಂಟ್. ಮತ್ತ ಇಲ್ಲಿ ಆಡಳಿತದ ಕೇಂದ್ರ ಬಿಂದು ಅಂದಾಗ ಅರಸನೇ ಆಡಳಿತ ಕೇಂದ್ರ ಬಿಂದು ಆಗಿರ್ತಾನ. ಇದರಲ್ಲಿ ಇದು ಎಲ್ಲಾ ಒಂದು ರಾಜಮನೆತನಗಳೊಳಗೂ ಕೂಡ ಸರ್ವೇ ಸಾಮಾನ್ಯವಾಗಿರ್ತದ. ಇದ್ರೊಳಗ ವಿಶೇಷತೆ ಏನಿರೋದಿಲ್ಲ. ಹೌದಾ? ಸೊ ಇಲ್ಲಿ ಪ್ರಮುಖವಾಗಿ ಇವರ ಕಾಲದ ನಾಣ್ಯಗಳನ್ನ ನಾವು ನೋಡೋದಾಯ್ತಪ್ಪ ಅಂದ್ರ ಇವರ ಕಾಲದ ನಾಣ್ಯಗಳು ಪದ್ಮ, ಮತ್ತ ಟಂಕ ಮತ್ತ ಗದ್ಯಾನ. ಸೊ ಇವು ಪ್ರಮುಖವಾಗಿ ಇವರ ಕಾಲದ ಪ್ರಮುಖ ನಾಣ್ಯಗಳು. ಸೊ ಇವರು ವ್ಯಾಪಾರ ವಹಿವಾಟುಗೋಸ್ಕರ ಬಳಕೆ ಮಾಡ್ತಿದ್ದಂತಹ ಪ್ರಮುಖ ನಾಣ್ಯದ ಪ್ರಕಾರಗಳು ಆಗಿರ್ತಾವ. ಸೊ ಇದನ್ನ ಬಿಟ್ಟರೆ ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ತೆರಿಗೆ ವ್ಯವಸ್ಥೆಯ ಬಗ್ಗೆ ಗೊತ್ತಿರ್ಬೇಕು. ಕದಂಬ ಮನೆತನದೊಳಗ ತೆರಿಗೆ ವ್ಯವಸ್ಥೆ ಅನ್ನೋದು ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ನಮಗ ಮಾಹಿತಿ ಗೊತ್ತಿರ್ಬೇಕು. ಸೊ ಅಲ್ಲಿ ಪ್ರಮುಖವಾಗಿ ಒಂದಷ್ಟು ತೆರಿಗೆಗಳು ಬರ್ತಾವ. ಅದರಲ್ಲಿ ಬೀಳ್ಕೊಡೆ ಅನ್ನುವಂತ ತೆರಿಗೆ ಬರ್ತದೆ. ಇದನ್ನ ಪ್ರಶ್ನೆ ಮಾಡೋಣ. ಸೊ ಈ ಬೀಳ್ಕೊಡೆ ಎನ್ನುವಂತ ತೆರಿಗೆ ಮಾರಾಟದ ಮೇಲಿನ ತೆರಿಗೆ ಆಗಿರ್ತದೆ. ಇದು ಮಾರಾಟದ ಮೇಲಿನ ತೆರಿಗೆ ಅಂದ್ರೆ ವಸ್ತುವಿನ ಮಾರಾಟದ ಮೇಲಿನ ತೆರಿಗೆ ಆಗಿರ್ತದ ಬೀಳ್ಕೊಡೆ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಬರ್ತದ ಪಣಯ್ಯ ಅಂತ ಬರ್ತದ. ಸೊ ಪಣಯ್ಯ, ಈ ಪಣಯ್ಯ ಅನ್ನುವಂಥದ್ದು ಯಾವ ರೀತಿ ತೆರಿಗೆ ಸರ್ ಅಂದ್ರ ಸರಕು ಮತ್ತು ಸಾಮಾನುಗಳ ಮೇಲಿನ ತೆರಿಗೆ. ಇದು ಸರಕು ಮತ್ತು ಸಾಮಾನುಗಳ ಮೇಲಿನ ತೆರಿಗೆ ಕೇಳ್ತಾನ. ತೆರಿಗೆಗಳಿಗೆ ರಿಲೇಟೆಡ್ ಆಗಿ ಪ್ರಶ್ನೆಗಳನ್ನ ಮಾಡ್ತಾನೆ. ಸೊ ಇದು ಪ್ರಮುಖವಾಗಿ ಕದಂಬ ಮನೆತನದ ಆಡಳಿತ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಅವರ ತೆರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗಿನ ಪ್ರಮುಖ ಮಾಹಿತಿ. ಸೊ ಅದನ್ನ ಬಿಟ್ಟರೆ ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಅವರ ಒಂದು ಆಳ್ವಿಕೆಯ ಸಂದರ್ಭದೊಳಗ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಮಾಹಿತಿ ಇರಬೇಕು. ಏನಿರ್ಬೇಕು? ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಮಾಹಿತಿ ಇರಬೇಕು. ಸೊ ಏನಿದೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವರ ಕೊಡುಗೆಗಳು ಅಂತ ನಾವು ನೋಡೋದಾಗೋಣ. ಸೊ ಅದರಲ್ಲಿ ಪ್ರಮುಖವಾಗಿ ವಿಚಾರಗಳನ್ನ ನಾನು ಹೇಳ್ತಾ ಹೋಗ್ತೀನಿ, ಗಮನ ಕೊಟ್ಟು ಕೇಳಿ. ಈ ಕಡೆ ಮೊದಲನೇದಾಗಿ ತಾಳಗುಂದ. ಸೊ ಇದರಲ್ಲಿ ಈ ಒಂದು ತಾಳಗುಂದ ಅನ್ನುವಂತ ಒಂದು ಸ್ಥಳದಲ್ಲಿ ಇವರು ಯಾವ ದೇವಾಲಯವನ್ನ ನಿರ್ಮಾಣ ಮಾಡಾರಪ್ಪ ಅಂದ್ರ ಪ್ರಣವೇಶ್ವರ ಅನ್ನುವಂತ ದೇವಾಲಯವನ್ನ ನಿರ್ಮಾಣ ಮಾಡಾರ. ಹೌದಾ? ಪ್ರಣವೇಶ್ವರ ದೇವಾಲಯ ಕಂಡು ಬರ್ತಕ್ಕಂಥದ್ದು. ಇದು ಕರ್ನಾಟಕದ ಅತ್ಯಂತ ಪ್ರಾಚೀನ ದೇವಾಲಯ ಅಂತೇಳಿ ಕರೀತಾರೆ ಇದನ್ನ. ಕರ್ನಾಟಕದ ಅತ್ಯಂತ ಪ್ರಾಚೀನ ದೇವಾಲಯ ಪ್ರಣವೇಶ್ವರ ದೇವಾಲಯ ಅನ್ನುವಂಥದ್ದು ಕರ್ನಾಟಕದ ಅತ್ಯಂತ ಪ್ರಾಚೀನ ದೇವಾಲಯ. ಸೊ ಅದನ್ನ ಬಿಟ್ರ ಬನವಾಸಿಯೊಳಗ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತಾರ. ಇದನ್ನ ಬನವಾಸಿಯ ಮಧುಕೇಶ್ವರ ದೇವಾಲಯ ಅಂತೇಳಿ ಕರೀತಾರ. ಏನಂತ ಕರೀತಾರ? ಬನವಾಸಿಯ ಮಧುಕೇಶ್ವರ ದೇವಾಲಯ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಸಾಹೇಬ್ರ. ಓಕೆ. ಸೊ ಅದನ್ನ ಬಿಟ್ರ ಗುಡ್ನಾಪುರದೊಳಗ ಒಂದು ದೇವಾಲಯವನ್ನ ನಿರ್ಮಾಣ ಮಾಡ್ತಾರ. ಗುಡ್ನಾಪುರ್. ಸೊ ಈ ಗುಡ್ನಾಪುರದೊಳಗ ಯಾವ ದೇವಾಲಯವನ್ನ ನಿರ್ಮಾಣ ಮಾಡ್ತಾರ ಅಂದ್ರ ಮಣ್ಮತ ದೇವಾಲಯ ಅನ್ನುವಂತ ದೇವಾಲಯವನ್ನ ನಿರ್ಮಾಣ ಮಾಡ್ತಾರ. ಮಣ್ಮತ ದೇವಾಲಯ ಅನ್ನುವಂತಹ ದೇವಾಲಯವನ್ನ ಇವರು ನಿರ್ಮಾಣ ಮಾಡ್ತಾರ. ಓಕೆ. ಸೊ ಅದನ್ನ ಬಿಟ್ರ ಗೋಕರ್ಣದೊಳಗ ದ್ವಿಬಾಹು ಗಣೇಶ, ಗೋಕರ್ಣ. ಸೊ ಈ ಗೋಕರ್ಣದೊಳಗ ಯಾವ ದೇವಾಲಯ ನಿರ್ಮಾಣ ಮಾಡ್ತಾರಪ್ಪ ಅಂದ್ರ ದ್ವಿಬಾಹು ಗಣೇಶನ ದೇವಾಲಯವನ್ನ ನಿರ್ಮಾಣ ಮಾಡ್ತಾರ. ಸೊ ಇಲ್ಲಿ ನಿಮ್ಗೆ ಪ್ರಮುಖವಾಗಿ ನೀವು ನೆನ್ಪಿಡ್ಬೇಕಾಗಿರ್ತಕ್ಕಂಥದ್ದು ಅಂದ್ರ ಪ್ರಣವೇಶ್ವರ ದೇವಾಲಯ ಮತ್ತು ಬನವಾಸಿಯೊಳಗ ಮಧುಕೇಶ್ವರ ದೇವಾಲಯ ಐತಲ್ರಿ. ಸೊ ಇವುಗಳನ್ನ ವೆರಿ ಇಂಪಾರ್ಟೆಂಟ್ ಆಗಿ ನೆನಪಿಡಿ. ಓಕೆ. ಸೊ ಹಾಗಾದ್ರೆ ಸರ ಈ ಒಂದು ಕದಂಬ ಮನೆತನದೊಳಗ ಏನಾದ್ರೂ ವಿಶೇಷ ಮಾಹಿತಿಗಳು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾವ ನಮ್ಮ ಪರೀಕ್ಷಾ ದೃಷ್ಟಿಯಿಂದ? ಡೆಫಿನೆಟ್ಲಿ ಸಿಗ್ತಾವ್. ಸೊ ಆ ವಿಶೇಷತೆಗಳು ಏನದಾವಪ್ಪ ಅಂದ್ರ ಸೊ ಈ ಕದಂಬರ ಆಳ್ವಿಕೆಯ ಸಂದರ್ಭದೊಳಗ ವರ್ಣ ವ್ಯವಸ್ಥೆ ಅನ್ನೋದು ಕೂಡ ಜಾರಿಯಲ್ಲಿತ್ತು. ವರ್ಣ ವ್ಯವಸ್ಥೆ. ಸೊ ನಾವೇನೀಗ ಜಾಸ್ತಿ ವ್ಯವಸ್ಥೆಯನ್ನು ನೋಡ್ತಾ ಹೋಗ್ತೀವಿ, ಅದು ಕದಂಬರ ಆಳ್ವಿಕೆಯ ಸಂದರ್ಭದಲ್ಲೂ ಕೂಡ ಜಾರಿಗೆ ಇರ್ತದ. ಮತ್ತ ಪ್ರಮುಖವಾಗಿ ಈ ಒಂದು ಕದಂಬ ಮನೆತನದೊಳಗ ರಾಜ್ಯದ ಆದಾಯದ ಮೂಲ ಪ್ರಮುಖವಾಗಿ ಯಾವ್ದಾಗಿರ್ತದಪ್ಪ ಅಂದ್ರ ಭೂಕಂದಾಯ ಅನ್ನುವಂಥದ್ದು ರಾಜ್ಯದ ಪ್ರಮುಖದ ಆದಾಯ ಮೂಲ ಆಗಿರ್ತಕ್ಕಂಥದ್ದು. ಮತ್ತ ಇವರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ರು ಕೂಡ ಬೇರೆ ಯಾವ ಧರ್ಮಕ್ಕಾದ್ರೂ ಇವರು ರಾಜಾಶ್ರಯವನ್ನ ನೀಡಿದ್ರ ಅಂತ ನಾವು ನೋಡೋದಾದ್ರ ಪ್ರಮುಖವಾಗಿ ಇವರು ಜೈನ ಧರ್ಮಕ್ಕೆ. ಓಕೆ. ಸೊ ಜೈನ ಧರ್ಮಕ್ಕೆ ಇವರು ರಾಜ್ಯಾಶ್ರಯವನ್ನ ನೀಡಿರ್ತಾರ. ಸೊ ಈಗ ಜಿನಾಲಯವನ್ನ ನಿರ್ಮಾಣ ಮಾಡ್ತಾನ ಇಲ್ಲಿ ಬೆಳಗಾವಿಯಲ್ಲಿ. ಸೊ ಅದರಿಂದ ಗೊತ್ತಾಗ್ತದ ನಮಗ ಜೈನ ಧರ್ಮಕ್ಕೆ ಇವರು ರಾಜಾಶ್ರಯವನ್ನ ಕೊಟ್ಟಿದ್ರು ಅಂತಕ್ಕಂಥದ್ದು. ಓಕೆನಾ? ಸೊ ಇವ್ರ ಕಾಲದಲ್ಲಿ ದೇವಾಲಯಗಳ ಜೊತೆಗೆ ಸಾಕಷ್ಟು ಜಿನಾಲಯಗಳನ್ನು ಕೂಡ ಇವರು ನಿರ್ಮಾಣ ಮಾಡಿರ್ತಕ್ಕಂಥದ್ದು.
ಓಕೆ. ಎಸ್. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನೋಡ್ರಿ ಮುಂದ ಚಂದ್ರವಳ್ಳಿ ಶಾಸನದೊಳಗ ಕುಪ್ಪನಚ್ಚಮ್ಮ ಎಂಬ 5 ಅಕ್ಷರಗಳು ಅಸ್ಪಷ್ಟವಾಗಿ ಕಂಡು ಬರ್ತಾವ. ಇವು ಒಬ್ಬ ಶಿಲ್ಪಿಯ ಹೆಸರು ಅಂತೇಳಿ ಕಂಡು ಬರ್ತಾವ. ನೋಡ್ರಿ ಇದ್ರ ಪ್ರಶ್ನೆ ಮಾಡ್ತಾನ, ಈ ಚಂದ್ರವಳ್ಳಿ ಶಾಸನದೊಳಗ ಕಂಡು ಬರ್ತಕ್ಕಂತ ಪದ ಯಾವ್ದಪ್ಪ ಅಂದ್ರ ಕುಪ್ಪನಚ್ಚಮ್ಮ ಅನ್ನುವಂಥದ್ದು. ಕುಪ್ಪನಚ್ಚಮ್ಮ. ಸೊ ಈ ಕುಪ್ಪನಚ್ಚಮ್ಮ ಅನ್ನುವಂಥದ್ದು ಒಬ್ಬ ಶಿಲ್ಪಿಯ ಹೆಸರು ಅನ್ನುವಂಥದ್ದು ನಮ್ಗ ನೆನಪಿರ್ಬೇಕು. ಓಕೆ. ಯಾವ ಶಾಸನದಲ್ಲಿ ಕಂಡು ಬರ್ತದೆ ಇದು? ಚಂದ್ರವಳ್ಳಿ ಶಾಸನದೊಳಗ ಕಂಡು ಬರ್ತದೆ ಇದು ನಮಗ ಮಾಹಿತಿ. ಯಾವ ಶಾಸನದಲ್ಲಿ ಕಂಡು ಬರ್ತದ? ಚಂದ್ರವಳ್ಳಿ ಶಾಸನದಲ್ಲಿ ಕಂಡು ಬರುವಂಥದ್ದು. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ಬಿಟ್ರ, ವಿಶೇಷ ಅಂಶಗಳನ್ನ ಬಿಟ್ರ, ಈಗ ಪ್ರಮುಖವಾಗಿ 2 ಶಾಸನಗಳ ಬಗ್ಗೆ ನಾನು ನಿಮ್ಗೆ ಮಾಹಿತಿಯನ್ನ ಕೊಡ್ಬೇಕು. ಒಂದು ಹಲ್ಮಿಡಿ ಶಾಸನ, ಮತ್ತೊಂದು ತಾಳಗುಂದ ಶಾಸನ. ಸೊ 2 ಶಾಸನಗಳ ಬಗ್ಗೆ ವಿವರವಾಗಿ ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ತಾ ಹೋಗ್ರಿ. ಮೊದಲನೆಯದಾಗಿ ಸ್ನೇಹಿತರೆ ಹಲ್ಮಿಡಿ ಶಾಸನ ಅನ್ನುವಂಥದ್ದು. ಹಲ್ಮಿಡಿ ಶಾಸನ. ಸೊ ಈ ಹಲ್ಮಿಡಿ ಶಾಸನದ ಬಗ್ಗೆ ಯಾವ್ಯಾವ ವಿಚಾರಗಳನ್ನು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳೊಳಗ ಕೇಳಬಹುದು ಅಂತ ನಾವು ನೋಡೋದಾದ್ರ, ಮೊದಲನೇದಾಗಿ ಇದರ ಕಾಲ. ಸೊ ನೋಡ್ರಿ ಇದರ ಕಾಲ ಕ್ರಿಸ್ತ ಶಕ 450. ಕ್ರಿಸ್ತ ಶಕ 450 ಇದರ ಕಾಲಾವಧಿ ಆಗಿರ್ತದ. ಸೊ ಇದನ್ನ ಬಿಟ್ರ ಇದು ಕನ್ನಡದ ಮೊದಲ ಶಾಸನ ಅನ್ನುವಂಥದ್ದು. ಕನ್ನಡದ ಮೊದಲ ಶಾಸನ ಅನ್ನುವಂಥದ್ದು. ಕನ್ನಡದ ಮೊದಲ ಶಾಸನ. ಸೊ ಇದನ್ನ ಬಿಟ್ರ ಇದನ್ನ ಯಾವ ಭಾಷೆಯಲ್ಲಿ ಬರ್ದಾರಪ್ಪ ಈ ಒಂದು ಶಾಸನವನ್ನ ಅಂತ ನಾವು ನೋಡೋದಾದ್ರ, ಪೂರ್ವದ ಹಳೆಗನ್ನಡ. ನೋಡಿ ಕನ್ನಡ ಭಾಷೆ ಅನ್ನೋದು ನಿಜ, ಅದರಲ್ಲೂ ಪೂರ್ವದ ಹಳೆಗನ್ನಡ. ಇದನ್ನ ಪ್ರಶ್ನೆ ಮಾಡಿದ್ದ, ಯಾವ ಭಾಷೆಯನ್ನ ಬಳಕೆ ಮಾಡ್ಯಾರ ಈ ಒಂದು ಹಲ್ಮಿಡಿ ಶಾಸನದೊಳಗ ಅಂದ್ರ ಪೂರ್ವದ ಹಳೆಗನ್ನಡದ ಭಾಷೆಯನ್ನ ಇಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು. ಓಕೆ. ಸೊ ನೋಡ್ರಿ ಈ ಒಂದು ಶಾಸನದ ಮೇಲ್ಭಾಗದಲ್ಲಿ ಯಾವ ಶಾಸನ? ಹಲ್ಮಿಡಿ ಶಾಸನ ಮೇಲ್ಭಾಗದೊಳಗ ಸುದರ್ಶನ ಚಕ್ರ ನಮಗ್ ಕಂಡು ಬರ್ತದ. ಸುದರ್ಶನ ಚಕ್ರ ಕಂಡು ಬರ್ತದ. ಸರ್ ಯಾಕ್ರಿ ಸಾಹೇಬ್ರ ನಾನು ಈ ಒಂದು ಶಾಸನಗಳ ಬಗ್ಗೆ ಇಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಅಂತ ನಾವು ನೋಡೋದಾದ್ರ, ಕೆಲವು ಬಾರಿ ಈ ಶಾಸನಗಳನ್ನ ಕುರಿತು ಪರ್ಟಿಕ್ಯುಲರ್ ಆಗಿ ಪ್ರಶ್ನೆಗಳನ್ನ ಕೇಳ್ತಾನವ. ಸೊ ಆದ್ದರಿಂದ ಇದು ನೋಡ್ರಿ ಒಟ್ಟಿಗೆ ಎಷ್ಟು ಸಾಲುಗಳನ್ನ ಒಳಗೊಂಡದಪ್ಪ ಅಂದ್ರ 16 ಸಾಲುಗಳು. ಓಕೆ. 16 ಸಾಲುಗಳನ್ನು ಒಳಗೊಂಡದ. ಅದರಲ್ಲಿ ಪ್ರಮುಖವಾಗಿ 23 ಪದಗಳು ಕನ್ನಡ ಪದಗಳು ಅದಾವ ಅನ್ನುವಂಥದ್ದು. 23 ಪದಗಳು ಏನಾಗದವ? ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂಥ ಪದಗಳು ನಮಗೆ ಲಭ್ಯ ಆಗವ. ಓಕೆ. ಸೊ ನೋಡ್ರಿ ಹಾಗಾದ್ರೆ ಈ ಹಲ್ಮಿಡಿ ಅನ್ನುವಂತ ಸ್ಥಳ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ? ಇದು ಹಾಸನ ಜಿಲ್ಲೆ. ಅರ್ಥ ಆಗ್ತಿದೆ? ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನಲ್ಲಿ ಕಂಡು ಬರ್ತಕ್ಕಂತ ಒಂದು ಗ್ರಾಮ ಹಲ್ಮಿಡಿ. ಸೊ ಈ ಹಲ್ಮಿಡಿ ಅನ್ನುವಂತ ಗ್ರಾಮದಲ್ಲಿ ಪರ್ಟಿಕ್ಯುಲರ್ ಆಗಿ ನೋಡ್ರಿ ವೀರಭದ್ರೇಶ್ವರ ದೇವಾಲಯ ಅಂತ ಕಂಡು ಬರ್ತದ. ವೀರಭದ್ರೇಶ್ವರ ದೇವಾಲಯ. ಸೊ ಈ ವೀರಭದ್ರೇಶ್ವರ ದೇವಾಲಯದ ಮುಂಭಾಗದಲ್ಲಿ, ವೀರಭದ್ರೇಶ್ವರ ದೇವಾಲಯದ ಮುಂಭಾಗದಲ್ಲಿ ಹಲ್ಮಿಡಿ ಶಾಸನ ಕಂಡು ಬರ್ತಕ್ಕಂಥದ್ದು. ಅರ್ಥ ಆಗ್ತಿದ್ಯಾ? ಎಸ್. ಇದನ್ನ ಮೊದಲ ಬಾರಿಗೆ 1936ರಲ್ಲಿ ಎಂ.ಎಚ್. ಕೃಷ್ಣ, ಓಕೆ, ಎಂ.ಎಚ್. ಕೃಷ್ಣ ಅನ್ನುವಂತಹ ಸಂಶೋಧಕರು ಇದನ್ನ ಸಂಶೋಧನೆ ಮಾಡ್ತಾರ. ಅರ್ಥ ಆಗ್ತಿದ್ಯಾ? ಸೊ ಪ್ರಮುಖವಾಗಿ ಸಾಹೇಬ್ರ ಈ ಒಂದು ಶಾಸನ ಆರಂಭದಲ್ಲಿ ಯಾವ ಒಂದು ಸ್ತುತಿಯಿಂದ ಇದು ಆರಂಭ ಆಗ್ತದಪ್ಪ ಅಂದ್ರ ವಿಷ್ಣು ಸ್ತುತಿಯಿಂದ ಈ ಒಂದು ಶಾಸನ ಆರಂಭ ಆಗ್ತದ ಅನ್ನುವಂಥದ್ದು. ಈ ಶಾಸನದೊಳಗ ಶತ್ರು ರಾಜನ ಮೇಲೆ ಹೋರಾಡಿ ಗೆದ್ದಂತಹ ವಿಜ ಅರಸ ಎಂಬ ಯೋಧನಿಗೆ, ನೋಡ್ರಿ ಇಲ್ಲಿ ವಿಜ ಅರಸ ಅನ್ನುವಂಥವ ಯಾರಪ್ಪ ಅಂದ್ರೆ ಒಬ್ಬ ಯೋಧ. ಓಕೆ. ಸೊ ಈ ಯೋಧನಿಗೆ ಪಲ್ಮಿಡಿ ಮತ್ತ ಮಳವಳ್ಳಿ ಎಂಬ ಗ್ರಾಮಗಳನ್ನ ದತ್ತಿಯಾಗಿ ಬಿಡ್ಕೊಡ್ತಕ್ಕಂತಹ ಒಂದು ರಾಜಾಜ್ಞೆಯ ಬಗ್ಗೆ ಉಲ್ಲೇಖಗಳನ್ನ ನಾವು ನೋಡ್ತಾ ಹೋಗ್ತೀವಿ ಎಲ್ಲಿ? ಹಲ್ಮಿಡಿ ಶಾಸನದೊಳಗ. ಅರ್ಥ ಆಗ್ತಿದ್ಯಾ? ಸೊ ಇದ್ರ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಕೇಳ್ತಾನೆ ಸ್ನೇಹಿತರೆ, ಸ್ವಲ್ಪ ಗಮನ ಕೊಟ್ಟು ತಿಳ್ಕೊರಿ. ಹಲ್ಮಿಡಿ ಶಾಸನಕ್ಕೆ ರಿಲೇಟೆಡ್ ಸಾಕಷ್ಟು ಬಾರಿ ಪ್ರಶ್ನೆಯನ್ನ ಕೇಳಿರ್ತಕ್ಕಂಥದ್ದು. ಇದು ಅದರಲ್ಲೂ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದ ಅನ್ನೋದನ್ನ ಸಾಕಷ್ಟು ಬಾರಿ ಪ್ರಶ್ನೆ ಮಾಡ್ತಾನ. ಹಾಸನ ಜಿಲ್ಲೆಯೊಳಗ ಇದು ಕಂಡು ಬರ್ತದ ಅನ್ನೋದು ನಮಗ ನೆನಪಿರ್ಬೇಕು. ಓಕೆ. ಸೊ ನೆಕ್ಸ್ಟ್ ಹಲ್ಮಿಡಿ ಶಾಸನವನ್ನ ಬಿಟ್ರ ತಾಳಗುಂದ ಶಾಸನಕ್ಕ ಬರ್ರಿ ಸ್ವಲ್ಪ. ನೆಕ್ಸ್ಟ್ ಬರ್ತಕ್ಕಂಥದ್ದು ತಾಳಗುಂದ ಶಾಸನ. ಯಾವ್ದಪ್ಪ? ತಾಳಗುಂದ ಶಾಸನ. ಎಸ್. ಸೊ ಈ ತಾಳಗುಂದ ಶಾಸನ ಅನ್ನುವಂಥದ್ದು ಕ್ರಿಸ್ತ ಶಕ 5ನೇ ಶತಮಾನದಲ್ಲಿ ಹೊರಡಿಸಲಾಗಿರ್ತಕ್ಕಂತ ಶಾಸನ. ಸೊ ಈ ಒಂದು ತಾಳಗುಂದ ಶಾಸನದ ಬಗ್ಗೆ ಏನೆಲ್ಲ ಮಾಹಿತಿಯನ್ನ ತಿಳ್ಕೋಬೇಕು? ಈ ಒಂದು ಶಾಸನವನ್ನ ಹೊರಡಿಸಿದವನು ಶಾಂತಿವರ್ಮ. ಹೌದಾ? ಈ ಒಂದು ಶಾಸನವನ್ನ ಯಾರು ಹೊರಡಿಸ್ತಾನ? ಶಾಂತಿವರ್ಮ ಹೊರಡಿಸ್ತಾನ. ಮತ್ತೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತದ. ಈ ತಾಳಗುಂದ ಶಾಸನ ಅನ್ನುವಂಥದ್ದು ಯಾವ ಜಿಲ್ಲೆಯೊಳಗೆ ಕಂಡು ಬರ್ತದಪ್ಪ ಅಂದ್ರ ಶಿವಮೊಗ್ಗ.
ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕದೊಳಗ ಕಂಡು ಬರ್ತದ. ಇದು ಪ್ರಣವೇಶ್ವರ ದೇವಾಲಯದ ಮುಂಭಾಗದಲ್ಲಿ ಕಂಡು ಬರ್ತದೆ. ಸೊ ಅದು ವೀರಭದ್ರೇಶ್ವರ ದೇವಾಲಯದ ಮುಂಭಾಗದಲ್ಲಿ ಕಂಡು ಬಂದ್ರ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂತಹ ಪ್ರಣವೇಶ್ವರ ದೇವಾಲಯ. ಪ್ರಣವೇಶ್ವರ ದೇವಾಲಯದ ಮುಂಭಾಗದಲ್ಲಿ ಈ ಒಂದು ಶಾಸನ ಕಂಡು ಬರ್ತಕ್ಕಂಥದ್ದು. ಓಕೆ, ಸೊ ಮತ್ತ ಈ ಒಂದು ಶಾಸನ ಯಾವ ಒಂದು ಸ್ತುತಿಯಿಂದ ಆರಂಭ ಆಗ್ತದಪ್ಪ ಅಂದ್ರ ಶಿವ ಸ್ತುತಿಯಿಂದ ಇದು ಆರಂಭ ಆಗ್ತದ ನೋಡ್ರಿ. ಅದು ವಿಷ್ಣು ಸ್ತುತಿಯಿಂದ ಆರಂಭ ಆದ್ರ ಅಲ್ಮಿಡಿ ಶಾಸನ, ಇದು ಶಿವ ಸ್ತುತಿಯಿಂದ ಈ ಒಂದು ಶಾಸನ ಆರಂಭ ಆಗ್ತದ ಅನ್ನೋದು ನಮ್ಗ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು. ಇದ್ರೊಳಗೆ ಈ ಶಾಸನದೊಳಗ ನೋಡ್ರಿ ಕಾಕುತ್ಸ ವರ್ಮ ಇದಾರಲ್ಲ, ಕಾಕುತ್ಸ ವರ್ಮ. ಸೊ ಈ ಕಾಕುತ್ಸ ವರ್ಮ ಬ್ರಾಹ್ಮಣರಿಗ 144 ಗ್ರಾಮಗಳನ್ನ, ಎಷ್ಟು ಗ್ರಾಮಗಳು? 144 ಗ್ರಾಮಗಳನ್ನ ದಾನ ನೀಡ್ದ ಅನ್ನೋದ್ರ ಬಗ್ಗೆ ಉಲ್ಲೇಖಗಳು ನಮಗೆ ಈ ಒಂದು ತಾಳಗುಂದ ಶಾಸನದೊಳಗ ಮಾಹಿತಿ ಸಿಗ್ತಾ ಹೋಗ್ತಾವ. ಓಕೆ, ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್. ಮತ್ತೆ ಈ ಶಾಸನದ ಒಂದು ವಿಚಾರ ಏನಪ್ಪಾ ಅಂದ್ರ ವೆರಿ ಇಂಪಾರ್ಟೆಂಟು. ಈ ಶಾಸನವನ್ನ ಕೆಳಭಾಗದಿಂದ ಮೇಲ್ಮುಖವಾಗಿ ಅಧ್ಯಯನ ಮಾಡ್ಬೇಕು ನಾವು. ಸೊ ಈಗ ನಾವು ಸಾಮಾನ್ಯವಾಗಿ ಮೇಲ್ಗಡೆಯಿಂದ ಕೆಳಗಡೆ ಹೋಗ್ಕೊಂಡ್ ಬರ್ತೀವಿ. ಬಟ್ ಈ ತಾಳಗುಂದ ಶಾಸನದೊಳಗ ಅದಕ್ಕೆ ವಿರುದ್ಧ. ಏನಪ್ಪಾ ಅಂದ್ರ ಕೆಳಭಾಗದಿಂದ ಏನ್ ಮಾಡ್ಬೇಕು? ಮೇಲ್ಮುಖವಾಗಿ ಇದನ್ನ ನಾವು ಅಧ್ಯಯನ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಮತ್ತೆ ಈ ಶಾಸನದೊಳಗ ಕಾಕುತ್ಸ ವರ್ಮನಿಗೆ ಕದಂಬರ ಒಂದು ಕುಲಭೂಷಣ ಅಥವಾ ಕದಂಬರ ಕೀರ್ತಿ ಸೂರ್ಯ ಅಂತ ಹೇಳಿ ಕಾಕುತ್ಸ ವರ್ಮನನ್ನ ಬಣ್ಣಿಸಲಾಗಿರ್ತಕ್ಕಂಥದ್ದು. ಸೊ ಮತ್ತ ಈ ತಾಳಗುಂದ ಶಾಸನದ ವಿಶೇಷತೆ ಏನ್ರಿ ಸಾಹೇಬ್ರ ಅಂದ್ರ ಇದು ನಮ್ಮ ಕರ್ನಾಟಕದಲ್ಲಿ ದೊರೆತಂತಹ ಮೊದಲ ಸಂಸ್ಕೃತ ಶಾಸನ. ಮೊದಲ ಸಂಸ್ಕೃತ ಭಾಷೆಯಲ್ಲಿ ದೊರೆತಂತಹ ಮೊಟ್ಟ ಮೊದಲ ಶಾಸನ ಕರ್ನಾಟಕದಲ್ಲಿ ತಾಳಗುಂದ ಶಾಸನ ಅನ್ನುವಂಥದ್ದು. ಓಕೆ, ಸೊ ಸಾಹೇಬ್ರ ಹಂಗಾರಿ ತಾಳಗುಂದ ಶಾಸನವನ್ನ ಕೆತ್ತಿದಂತ ಶಿಲ್ಪಿ ಯಾರಪ್ಪ ಅಂದ್ರ ಕವಿ ಕುಬ್ಜ ಅನ್ನುವಂಥವ್ರು. ಇದನ್ನು ಪ್ರಶ್ನೆ ಮಾಡಿದ್ ನೋಡ್ರಿ ಒಂದ್ ಬಾರಿ. ತಾಳಗುಂದ ಶಾಸನವನ್ನ ಕೆತ್ತಿದಂತಹ ಶಿಲ್ಪಿ ಯಾರಪ್ಪ ಅಂದ್ರ ಕವಿ ಕುಬ್ಜ ಅನ್ನುವಂಥವ್ರು. ಸೊ ಸ್ನೇಹಿತರೆ, ಇಷ್ಟು ಪ್ರಮುಖವಾಗಿ ಏನಪ್ಪಾ ಕದಂಬ ಮನೆತನಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತ ಕದಂಬ ಮನೆತನದ ಆಳ್ವಿಕೆಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ವಿಚಾರಗಳು ಆಯ್ತು. ಓಕೆ, ಪ್ರಮುಖ ವಿಚಾರಗಳು ಆಯ್ತು. ಸೊ ಇನ್ನು ನೆಕ್ಸ್ಟ್ ಮುಂದಿನ ಒಂದು ಮನೆತನ ಪ್ರಸಿದ್ಧವಾದದ್ದು ಯಾವ್ದಪ್ಪ ಅಂದ್ರ ಗಂಗರು ನೋಡ್ರಿ. ಅಷ್ಟು ಕದಂಬ ಮನೆತನಕ್ಕೆ ಸಂಬಂಧಪಟ್ಟ ಹಾಗಾದ್ರೆ ಇವಾಗ ನಾವು ಗಂಗರ ಬಗ್ಗೆ ನೋಡ್ತಾ ಹೋಗೋಣ. ಇವರು ಕ್ರಿಸ್ತಶಕ 350ರಿಂದ 999 ತನಕ ಇವರು ಆಳ್ವಿಕೆಯನ್ನ ಮಾಡ್ತಾರ. ಇವ್ರ ಬಗ್ಗೆ ನಾವು ಮಾಹಿತಿಯನ್ನ ನಾವು ನೋಡೋದೈತಪ್ಪ ಅಂದ್ರ ಇವ್ರ ಬಗ್ಗೆ ಮೋಸ್ಟ್ ಆಫ್ ದಿ ಟೈಮ್ ಪ್ರಶ್ನೆಯನ್ನ ಕೇಳ್ತಕ್ಕಂಥದ್ದು, ಕರ್ನಾಟಕವನ್ನ ಅತಿ ಹೆಚ್ಚು ಅವಧಿಯವರೆಗೆ ಆಳ್ವಿಕೆ ಮಾಡಿದ ಮನೆತನ ಯಾವುದು ಅಂತ. ಓಕೆ, ಕರ್ನಾಟಕವನ್ನ ಅತಿ ಹೆಚ್ಚು ಅವಧಿಗೆ ಆಳ್ವಿಕೆ ಮಾಡಿದಂತಹ ಮನೆತನ ಯಾವ್ದಪ್ಪ ಅಂದ್ರ ಗಂಗ ಮನೆತನ. ಇದು ಬಹಳ ಇಂಪಾರ್ಟೆಂಟ್. ಓಕೆ, ಸೊ ಮತ್ತ ಇವ್ರ ಕುರಿತ ಒಂದು ವಿಭಾಗ ಲೋಕ ವಿಭಾಗ ಎಂಬ ಪ್ರಾಕೃತ ಕೃತಿ, ಲೋಕ ವಿಭಾಗ ಅನ್ನುವಂತ ಒಂದು ಪ್ರಾಕೃತ ಕೃತಿ ಮತ್ತ ಚಾವುಂಡರಾಯ ಪುರಾಣ ಕೃತಿಗಳು ನಮ್ಗೆ ಏನ್ ಮಾಡ್ತಾವ? ಮಾಹಿತಿಯನ್ನ ನೀಡ್ತಾವ. ಸೊ ಅಂದ್ರೆ ಗಂಗರ ಬಗ್ಗೆ ನಮ್ಗ ಮಾಹಿತಿಯನ್ನು ನೀಡ್ತಕ್ಕಂತ ಪ್ರಮುಖ ಕೃತಿಗಳು ಯಾವ್ದಾದ್ರಪ್ಪ ಅಂದ್ರ ಲೋಕ ವಿಭಾಗ. ಓಕೆ, ಲೋಕ ವಿಭಾಗ ಅನ್ನುವಂತ ಒಂದು ಪ್ರಾಕೃತ ಭಾಷೆಯ ಕೃತಿ. ಹಾಗೇನೆ ಚಾವುಂಡರಾಯ ಪುರಾಣ ಪ್ರಮುಖವಾಗಿ ನಮಗ ಗಂಗರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂತ ಕೃತಿಗಳು. ಸೊ ಹಾಗಾದ್ರೆ ಗಂಗ ಮನೆತನದ ಸ್ಥಾಪಕ ಯಾರು ಅಂತ ಪ್ರಶ್ನೆಯನ್ನ ಕೇಳ್ತೇವೆ ನೋಡ್ರಿ. ಸೊ ದಡಿಗ ಮತ್ತು ಮಾಧವ ಅನ್ನುವಂಥವ್ರು. ದಡಿಗ ಮತ್ತು ಮಾಧವ ಇವರು ಗಂಗ ಮನೆತನದ ಸ್ಥಾಪಕರು ಆಗಿರ್ತಾರ. ಮತ್ತ ಇವ್ರಿಗ ಮಾರ್ಗದರ್ಶಕರು ಯಾರಿದ್ರು ಹಾಗಾದ್ರೆ? ಇವರು ದಡಿಗ ಮತ್ತು ಮಾಧವರಿಗೆ ಗಂಗ ಮನೆತನವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಒಬ್ಬ ಮಾರ್ಗದರ್ಶಕರು ಇರ್ತಾರ, ಸಿಂಹನಂದಿ. ಇವರು ಒಬ್ಬ ಜೈನ ಮುನಿ ಆಗಿರ್ತಾರ. ಇದು ಕೂಡ ಬಹಳ ಇಂಪಾರ್ಟೆಂಟ್ ನಮಗ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಸರ್ ಇವರ ರಾಜಲಾಂಛನ ಯಾವುದು? ಗಂಗರ ರಾಜಲಾಂಛನ ಯಾವುದು? ಸೊ ಇವರ ರಾಜಲಾಂಛನ ಅಂತ ತೆಗೆದುಕೊಂಡ್ರೆ ನಾವು ಮದಗಜ ಅನ್ನುವಂಥದ್ದು ಇವರ ರಾಜಲಾಂಛನ. ಮತ್ತೆ ಇವರ ರಾಜಧಾನಿಗಳು ಯಾವ್ದಾದ ನೋಡ್ರಿ. ಗಂಗರಿಗೆ ಸಂಬಂಧಪಟ್ಟಾಗ ಸಾಕಷ್ಟು ರಾಜಧಾನಿಗಳದಾವ. ಅದ್ರೊಳಗ ಕುವಲಾಲ ಅನ್ನುವಂಥದ್ದು ಅಂದ್ರ ಕುವಲಾಲ ಇವರ ರಾಜಧಾನಿ ಮೊದಲಿಗ. ಸೊ ಇದು ಕೋಲಾರ ಜಿಲ್ಲೆಯೊಳಗೆ ಕಂಡು ಬರ್ತದೆ. ಕುವಲಾಲ ಅನ್ನುವಂಥದ್ದು ಕೋಲಾರದ ಪ್ರಾಚೀನ ಹೆಸರು. ಅರ್ಥ ಆಗ್ತಿದ್ಯಾ? ಸೊ ಅದನ್ನ ಬಿಟ್ರ ತಲಕಾಡು ಎಲ್ಲಿ ಕಂಡು ಬರ್ತದ? ಮೈಸೂರು ಜಿಲ್ಲೆಯೊಳಗೆ ಕಂಡು ಬರ್ತದ. ಅದನ್ನ ಬಿಟ್ರ
ಮಾಕುಂದ ಇವ್ರ ರಾಜಧಾನಿಗಳು ಮಾಕುಂದ. ಎಸ್, ಸೊ ಇದು ಚನ್ನಪಟ್ಟಣದ ಹತ್ರ ಕಂಡು ಬರ್ತದ. ಇದನ್ನ ಬಿಟ್ರ ಮಣ್ಣೆ ಅನ್ನುವಂಥದ್ದು ಮಣ್ಣೆ, ಸೊ ಇದು ಕೂಡ ಇವ್ರ ರಾಜಧಾನಿ. ಸೊ ಇದು ನೆಲಮಂಗಲದ ಹತ್ರ ಕಂಡು ಬರ್ತದ. ಪ್ರಮುಖವಾಗಿ ಇವ್ರ ರಾಜಧಾನಿಗಳ ಬಗ್ಗೆ ನೆನಪಿಡ್ಬೇಕು. ಕೆಲವು ಬಾರಿ ಏನ್ ಮಾಡ್ತಾನಂದ್ರ ಈ ಕೆಳಗಿನವುಗಳಲ್ಲಿ ಯಾವುದೋ ಗಂಗಾರ ರಾಜಧಾನಿ ಆಗಿತ್ತು ಅಥವಾ ಈ ಕೆಳಗಿನವುಗಳಲ್ಲಿ ಯಾವುದು ಗಂಗಾರ ರಾಜಧಾನಿ ಆಗಿರಲಿಲ್ಲ ಅಂತ ಹೇಳಿ ಪ್ರಶ್ನೆ ಕೇಳುವಂತ ಸಾಧ್ಯತೆಗಳಿರ್ತಾವ. ಹೌದಾ? ಸೊ ಮತ್ತೆ ಈ ಗಂಗಾರಿಗೆ ಸಂಬಂಧಪಟ್ಟ ಹಾಗೆ ಪ್ರಸಿದ್ಧ ಅರಸ ಯಾರದನ, ಪ್ರಸಿದ್ಧ ಅರಸ ಯಾರು? ಸೊ ನೋಡ್ರಿ, ಗಂಗರ ಪ್ರಸಿದ್ಧ ಅರಸ ಅಂತ ತೆಗೆದುಕೊಂಡಾಗ ದುರ್ವಿನೀತ ಅಂತ ಹೇಳಿ ಬರ್ತಾನ. ಯಾರಂತ? ದುರ್ವಿನೀತ ಈತ ಪ್ರಸಿದ್ಧ ಅರಸ. ಮತ್ತ ಕೊನೆಯ ದೊರೆ ರಕ್ಕಸ ಗಂಗಾ ಅನ್ನುವಂಥವ್ನು. ಕೊನೆಯ ದೊರೆ ಯಾರು ಅಂತ ಕೇಳ್ತಾನ. ಕೊನೆಯ ದೊರೆ ಯಾರಪ್ಪ ಅಂದ್ರ ರಕ್ಕಸ ಗಂಗಾ. ಯಾರದನ? ರಕ್ಕಸ ಗಂಗಾ ಅನ್ನುವಂಥವ್ರು ಗಂಗರ ಕೊನೆಯ ದೊರೆ ಆಗಿರ್ತಾನ ಸಾಹೇಬ್ರ. ಅರ್ಥ ಆಗ್ತದ ನಿಮಗ? ಸೊ ಗಂಗರಗೆ ಸಂಬಂಧಪಟ್ಟಾಗ ಬೇಸಿಕ್ ವಿಚಾರಗಳು ಇವು. ಸೊ ಹಾಗಾದ್ರೆ ನೋಡ್ರಿ, ಗಂಗರ ಮೂಲದ ಬಗ್ಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬರ್ತಾವ. ಸೊ ಈಗ ಗಂಗರ ಮೂಲದ ಬಗ್ಗೆ ಇತಿಹಾಸಗಳು ಏನ್ ಹೇಳ್ತಾವ ಹಾಗಾದ್ರ? ಗಂಗರ ಮೂಲದ ಬಗ್ಗೆ ಮೂಲಾಧಾರಗಳು ಸೊ ಏನ್ ಹೇಳ್ತಾವ ಹಾಗಾದ್ರ? ಯಾವ ಮೂಲ ಅಂತ ಹೇಳಿ ಹೇಳ್ತಾ ಹೋಗ್ತಾವ. ಇದ್ರ ಬಗ್ಗೆನೂ ಕೂಡ ಪ್ರಶ್ನೆಯನ್ನ ರೈಸ್ ಮಾಡ್ತಾನೆ ನೋಡ್ರಿ. ಸೊ ಇಲ್ಲಿ ಪ್ರಮುಖವಾಗಿ ಸೊ ಆರೋಗ್ಯ ಸ್ವಾಮಿ, ಡಾಕ್ಟರ್ ಆರೋಗ್ಯ ಸ್ವಾಮಿ ಅನ್ನುವಂತಾರೆ ಹೇಳ್ತಾರ, ಗಂಗರು ತಮಿಳುನಾಡು ಪ್ರದೇಶದವರು, ತಮಿಳುನಾಡಿನ ಕೊಂಗಣಿ ಪ್ರದೇಶಕ್ಕೆ ಸೇರಿದಂತವ್ರು ಅಂತ ಹೇಳಿ ಹೇಳ್ತಾ ಹೋಗ್ತಾರ ಈ ಆರೋಗ್ಯ ಸ್ವಾಮಿರವರು. ಸೊ ಅದನ್ನ ಬಿಟ್ಟು ನೋಡ್ರಿ ಬಿ ಎಲ್ ರೈಸ್ ರವರು. ಸೊ ಈ ಬಿ ಎಲ್ ರೈಸ್ ರವರು ಹೇಳ್ತಾ ಹೋಗ್ತಾರ ಏನಂತಂದ್ರ ಗಂಗರು ಕರ್ನಾಟಕದ ತಲಕಾಡಿನ ಶ್ರೀಮಂತ ರೈತರಾಗಿದ್ದರು ಅಂತ. ಅಂದ್ರೆ ಗಂಗರ ಮೂಲ ಕರ್ನಾಟಕ ಅಂತ ಹೇಳಿ ಹೇಳ್ತಾ ಹೋಗ್ತಾರ ಅವರು. ಗಂಗರ ಮೂಲ ಕರ್ನಾಟಕ ಭಾಗದ ತಲಕಾಡು ಅನ್ನುವಂತ ಒಂದು ಶ್ರೀಮಂತ ರೈತರಾಗಿದ್ರು ಇವರು ಗಂಗರು ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ಓಕೆ, ಎಸ್. ಮತ್ತ ಈ ಸಿಂಹನಂದಿ ಅದನ್ನಲ್ಲ, ಈತ ದಡಿಗನನ್ನ ಕುರಿತು ಒಂದು ಶಾಸನವನ್ನ ಹೊರಡಿಸ್ತಾನ. ಅದನ್ನ ನಾವು ಕಡಲೂರು ಶಾಸನ ಅಂತ ಹೇಳಿ ಕರಿತೀವಿ ನಾವು. ಏನಂತ? ಕಡಲೂರು ಶಾಸನ. ಸೊ ಈ ಕಡಲೂರು ಶಾಸನ ಯಾರ ಬಗ್ಗೆ ಮಾಹಿತಿಯನ್ನ ಕೊಡ್ತದಪ್ಪ ಅಂದ್ರ ದಡಿಗನ ಬಗ್ಗೆ ನಮಗ ಮಾಹಿತಿಯನ್ನ ಕೊಡ್ತಾ ಹೋಗ್ತದ. ಓಕೆ, ಎಸ್. ಸೊ ಈ ಶಾಸನದೊಳಗ ಒಂದಷ್ಟು ಪ್ರಮುಖ ಮಾಹಿತಿಗಳು ಕಂಡು ಬರ್ತಾವ ನಮಗ. ಓಕೆ, ಸೊ ಆ ಶಾಸನ ಬಹಳ ದೊಡ್ಡದಿರ್ತದ, ನಮಗ ಅಷ್ಟೊಂದು ಮಾಹಿತಿ ಬೇಡ. ಬಟ್ ನಮ್ಗೆ ಇಂಪಾರ್ಟೆಂಟ್ ಆಗಿ ಕಡಲೂರು ಶಾಸನ ಯಾರ ಬಗ್ಗೆ ಮಾಹಿತಿ ಕೊಡ್ತದ ಅಂದ್ರ ದಡಿಗನ ಬಗ್ಗೆ ಮಾಹಿತಿಯನ್ನು ಕೊಡ್ತದ ಅನ್ನೋದು ಗೊತ್ತಿರ್ಬೇಕು. ಮತ್ತೆ ಈ ಶಾಸನವನ್ನ ವರ್ಣಿಸಿದಂತವನು ಸಿಂಹನಂದಿ ಅನ್ನುವಂಥವ್ನು ನಮಗ ಗೊತ್ತಿರ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ಪ್ರಮುಖ ವಿಚಾರಗಳು. ಈಗ ಗಂಗರ ಅರಸರುಗಳು, ಪ್ರಮುಖ ಅರಸರು ಯಾರ್ಯಾರದಾರ ಅನ್ನೋದ್ರ ಬಗ್ಗೆ ನಾನು ನಿಮ್ಗ ವಿವರವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈ ಕಡೆ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮೊದಲನೆಯದಾಗಿ ದಡಿಗ. ಹೌದಾ? ಸೊ ದಡಿಗ ಈತನ ಆಳ್ವಿಕೆ ಅವಧಿಯನ್ನ ನಾವು ನೋಡೋದೈತಪ್ಪ ಅಂದ್ರ 350ರಿಂದ ಆಳ್ವಿಕೆಯನ್ನ ಆರಂಭ ಮಾಡಿ 400 ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ, ಕ್ರಿಸ್ತ ಶಕ. ಎಸ್. ಸೊ ಈಗ ನಾವು ಈತನ ಬಗ್ಗೆ ಮಾಹಿತಿಗಳನ್ನ ನೋಡೋದೈತಪ್ಪ ಅಂದ್ರ ಈತ ಗಂಗರ ಮೂಲ ಪುರುಷ ಆಗಿರ್ತಾನ. ಕೇಳ್ತಾನ, ಗಂಗರ ಮೂಲ ಪುರುಷ ಯಾರದಾರಪ್ಪ ಅಂದ್ರ ದಡಿಗ ಅನ್ನುವಂಥವನು. ಈತನಿಗೆ ಏನ್ ಮಾಡ್ತಾನ, ಕೊಂಗಣಿ ವರ್ಮ ಅಂತ ಇನ್ನೊಂದು ಹೆಸರು ಕೂಡ ಇರ್ತದ. ದಡಿಗನಿಗ ಇನ್ನೊಂದು ಹೆಸರು ಇರ್ತದ, ಅದು ಏನಪ್ಪಾ ಅಂದ್ರ ಕೊಂಗಣಿ ವರ್ಮ ಅನ್ನುವಂಥದ್ದು. ಪ್ರಶ್ನೆ ಕೇಳ್ತಾನ ನೋಡ್ರಿ ಇದನ್ನ, ಕೊಂಗಣಿ ವರ್ಮ ಅನ್ನುವಂಥದ್ದು ಯಾರ ಹೆಸರು ಅಂತ ಕೇಳ್ತಾನ. ಸೊ ಈ ಕೊಂಗಣಿ ವರ್ಮ ಅನ್ನುವಂಥದ್ದು ದಡಿಗನಿಗ ಇದ್ದಂತ ಇನ್ನೊಂದು ಹೆಸರು. ಓಕೆ, ಸೊ ಮತ್ತೆ ಈತ ಏನ್ ಮಾಡ್ತಾನಪ್ಪ ಅಂದ್ರ ಬಾಣರನ್ನ ಸೋಲಿಸಿ ಬಾಣವಂಶ ವನದಾನಲ. ಓಕೆ, ಬಾಣರನ್ನ ಬುಡ ಸಮೇತ ಸುಟ್ಟು ಹಾಕದವನು ಅಂತ. ಸೊ ಈತ ಬಾಣರನ್ನ ಸೋಲಿಸಿ ಬಾಣವಂಶ ವನದವಾನಲ ಅಂತ ಹೇಳಿ ಈತ ಬಿರುದನ್ನ ಪಡ್ಕೋತಾನ. ಇದು ಕೂಡ ನಮ್ಗೆ ವೆರಿ ಇಂಪಾರ್ಟೆಂಟ್. ಮತ್ತ ಈತ ಸಿಂಹನಂದಿಯ ಆಜ್ಞೆಯ ಮೇರೆಗೆ ಏನ್ ಮಾಡ್ತಾನ, ಶಿವಮೊಗ್ಗದ ಸಮೀಪ ದುಂಡಲಿ ಎಂಬ ಗ್ರಾಮದಲ್ಲಿ ಜೈನ ಸನ್ಯಾಸಿಗಳಿಗೆ ಒಂದು ಜಿನಾಲಯವನ್ನ ಕೂಡ ಈತ ನಿರ್ಮಾಣ ಮಾಡ್ತಾನೆ. ಅರ್ಥ ಆಗ್ತಿದ್ಯಾ? ಇದು ಬಹಳ ಇಂಪಾರ್ಟೆಂಟ್. ಸಿಂಹನಂದಿ ಈಗ ಒಬ್ಬ ಜೈನ ಮುನಿ. ಹೌದಾ? ಸೊ ಈತನೇ ಮಾರ್ಗದರ್ಶಕ, ಗಂಗಮಣಿತನದ ಸ್ಥಾಪನೆಯಾಗ ಮಾರ್ಗದರ್ಶಕರಾಗಿದ್ದಂತವರೇ ಸಿಂಹನಂದಿ. ಸೊ ಈ ಸಿಂಹನಂದಿಯ ಒಂದು ಆಜ್ಞೆಯ ಮೇರೆಗೆ ಏನ್ ಮಾಡ್ತಾನ, ಈತ ದುಂಡಲಿ ಅಂತಕ್ಕಂಥ ಗ್ರಾಮದಲ್ಲಿ, ಅಂದ್ರೆ ಶಿವಮೊಗ್ಗ ಜಿಲ್ಲೆಯ ದುಂಡಲಿ ಎನ್ನುವಂತಹ ಗ್ರಾಮದ ಸಮೀಪದಲ್ಲಿ ಒಂದು ಜಿನಾಲಯವನ್ನ ನಿರ್ಮಾಣ ಮಾಡಿ ಕೊಡ್ತಾನ ಅನ್ನೋದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಗೊತ್ತಿರ್ಬೇಕು. ಸೊ ಇದು ದಡಿಗನಿಗೆ ಸಂಬಂಧಪಟ್ಟ ಆಗ ಆಯ್ತಪ್ಪ ಅಂದ್ರ ಈಗ ಮಾಧವನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕೂಡ ನಾವು ನೋಡೋಣ. ಓಕೆ, ಸೊ ಈ ಮಾಧವ ಆಲ್ಸೋ ಏನಪ್ಪಾ 400ರಿಂದ ಆಳ್ವಿಕೆಯನ್ನ ಆರಂಭ ಮಾಡಿ 440 ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ. ಸೊ ಈತನಿಗೆ ಸಂಬಂಧಪಟ್ಟ ಪ್ರಮುಖ ಅಂಶಗಳು ಯಾವ್ದಾದ್ರಿ ಸಾಹೇಬ್ರ ಅಂತ ನಾವು ನೋಡೋದಾದ್ರ ಈತ ದಡಿಗನ ಮಗ ಆಗಿರ್ತಾನ. ದಡಿಗನ ಮಗ ಆಗಿರ್ತಾನ. ಮತ್ತ ಈತನ ಇನ್ನೊಂದು ಹೆಸರು ಇರ್ತದ, ಈತನನ್ನ ತಡಂಗಾಲ ಮಾಧವ ಅಂತಾನು ಕೂಡ ಕರೀತಾರ.
ತಡಂಗಾಲ ಮಾಧವ, ತಡಂಗಾಲ ಮಾಧವ ಅನ್ನುವಂಥದ್ದು ದಡಿಗನಿಗೆ ಇದ್ದಂತ ಮತ್ತೊಂದು ಹೆಸರು. ಓಕೆ, ಮತ್ತ ಈತ ಚೋಳರ ವಿರುದ್ಧ ಏನಪ್ಪಾ ಚೋಳರಿಂದ ತನ್ನ ಸಾಮ್ರಾಜ್ಯವನ್ನ ರಕ್ಷಿಸ್ಕೊತಾನ. ಮತ್ತ ಈತ ಕುವಲಾಲದಿಂದ ಏನ್ ಮಾಡ್ತಾನ, ತಲಕಾಡಿಗೆ ರಾಜಧಾನಿಯನ್ನ ವರ್ಗಾಯಿಸ್ಕೊತಾನ. ಇದು ವೆರಿ ಇಂಪಾರ್ಟೆಂಟ್ ನೋಡ್ರಿ, ಈ ಕುವಲಾಲ ಅಥವಾ ಕೋಲಾರ, ಕುವಲಾಲ. ಸೊ ಈ ಕುವಲಾಲದಿಂದ ತಲಕಾಡಿಗೆ ತಲಕಾಡಿಗೆ ತನ್ನ ರಾಜಧಾನಿಯನ್ನ ವರ್ಗಾವಣೆ ಮಾಡಿದಂತ ಅರಸ ಯಾರು ಅಂತ ಕೇಳ್ತಾನ. ತಲಕಾಡಿಗೆ ನೋಡ್ರಿ, ಕುವಲಾಲದಿಂದ ತಲಕಾಡಿಗೆ ತನ್ನ ರಾಜಧಾನಿಯನ್ನ ವರ್ಗಾವಣೆ ಮಾಡಿದಂತವ್ನು ಯಾರಪ್ಪ ಅಂದ್ರ ಮಾಧವ. ಮಾಧವ, ಹೌದಾ? ಇದು ಕೂಡ ಪ್ರಶ್ನೆ ಆಗುವಂತ ಸಾಧ್ಯತೆ ಇರ್ತದ, ನೆನ್ಪಿಟ್ರಿ. ಸೊ ಈತನನ್ನ ಬಿಟ್ರ ನೆಕ್ಸ್ಟ್ ಈತನ ನಂತರ ಅವನೀತ ಅನ್ನುವಂಥವನು ಅಧಿಕಾರಕ್ಕೆ ಬರ್ತಾನ. ಇದು ಕೂಡ ಫೇಮಸ್, ಅವನೀತ. ಅವನೀತ ಸೊ ಈತ ಕ್ರಿಸ್ತಶಕ 469ರಿಂದ ಆರಂಭ ಆಗಿ 529 ತನಕ ಆಳ್ವಿಕೆಯನ್ನ ಮಾಡ್ತಾ ಹೋಗ್ತಾನ. ಈತನ ಬಗ್ಗೆ ಮಾಹಿತಿಯನ್ನ ನಾವು ನೋಡೋದೈತಪ್ಪ ಅಂದ್ರ, ಈತನಿಗ ಒಬ್ರು ಪ್ರಸಿದ್ಧ ಗುರುಗಳು ಇರ್ತಾರ. ಆತನನ್ನ ವಿಜಯ ಕೀರ್ತಿ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ವಿಜಯ ಕೀರ್ತಿ ಅಂತ ಹೇಳಿ ಕರಿತಾ ಹೋಗ್ತೀವಿ. ಮತ್ತ ಪುನ್ನಾಟ ಪ್ರದೇಶ, ಈ ಪುನ್ನಾಟ ಅನ್ನುವಂತ ಪ್ರದೇಶ ಈಗಿನ ಚಾಮರಾಜನಗರ ಅನ್ನುವಂಥದ್ದು. ಪುನ್ನಾಟ ಪ್ರದೇಶ ಅಥವಾ ಪ್ರಸ್ತುತ ಚಾಮರಾಜನಗರ ಜಿಲ್ಲೆ. ಚಾಮರಾಜನಗರ, ಪ್ರಸ್ತುತ ಚಾಮರಾಜನಗರ. ಪಲ್ಲವರ ರಾಜಕುಮಾರಿ ಇರ್ತಾಳ ಅಲ್ಲಿ. ಸೊ ಜ್ಯೇಷ್ಠಾದೇವಿ ಅನ್ನುವಂಥವಳು. ಸೊ ಈ ಒಂದು ಪುನ್ನಾಟ ಪ್ರದೇಶದೊಳಗ ಪಲ್ಲವರ ರಾಜಕುಮಾರಿ ಒಬ್ಳು ಇರ್ತಾರ, ಜ್ಯೇಷ್ಠಾದೇವಿ ಅನ್ನುವಂಥವಳನ್ನ ಇವನು ವಿವಾಹ ಆಗ್ತಾನ. ಯಾರು? ಜ್ಯೇಷ್ಠಾದೇವಿ, ಪಲ್ಲವರ ರಾಣಿ ಜ್ಯೇಷ್ಠಾದೇವಿಯನ್ನ ಅವನೀತ ಅನ್ನುವಂಥವನು ವಿವಾಹ ಆಗ್ತಾನೆ. ಅಂದ್ರೆ ಈತ ಕರ್ನಾಟಕದ ದಕ್ಷಿಣ ಭಾಗದವರೆಗೂ ಈತ ಆಳ್ವಿಕೆಯನ್ನ ವಿಸ್ತರಿಸಿದ್ದ ಅನ್ನುವಂತ ಮಾಹಿತಿ ನಮ್ಗೆ ಗೊತ್ತಾಗ್ತದೆ. ಸೊ ಇವರು ಪ್ರಮುಖವಾಗಿ ನಮಗ ಗಂಗರ ಒಂದು ಆಳ್ವಿಕೆಯೊಳಗೆ ಕಂಡು ಬರ್ತಕ್ಕಂತ ಸಣ್ಣ ಪುಟ್ಟ ರಾಜರುಗಳು. ಸೊ ಇಲ್ಲಿ ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಮುಂದೆ ಬರ್ತಕ್ಕಂತಹ ಹುಲಿ ಯಾವಪ್ಪ ಅಂದ್ರ ದುರ್ವಿನೀತ ಅನ್ನುವಂಥವ್ನು. ಇದ ಬಹಳ ಫೇಮಸ್, ದುರ್ವಿನೀತ. ಸೊ ಈತನ ಆಳ್ವಿಕೆಯ ಅವಧಿ ನೋಡ್ರಿ 529ರಿಂದ ಆರಂಭ ಮಾಡಿಕೊಂಡು 579 ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ. ಈತನಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ವಿಚಾರಗಳನ್ನ ನಾನು ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊತಾ ಹೋಗ್ಬೇಕು. ಸೊ ಮೊದಲನೇದಾಗಿ ಈತ ಗಂಗರ ಪ್ರಸಿದ್ಧ ದೊರೆಯಾಗಿರ್ತಾನ. ಮತ್ತ ಈತನ ಗುರುಗಳು ಪೂಜ್ಯಪಾದ ದೇವನಂದಿ ಎನ್ನುವಂಥವ್ರು. ಪೂಜ್ಯಪಾದ ದೇವನಂದಿ. ದುರ್ವಿನೀತನ ಗುರುಗಳು ಯಾರು ಅಂತ ಪ್ರಶ್ನೆ ಕೇಳ್ತಾನ. ಪೂಜ್ಯಪಾದ ದೇವನಂದಿರವರು ಈತನ ಗುರುಗಳಾಗಿರ್ತಾರ. ಮತ್ತ ದುರ್ವಿನೀತ ತನ್ನ ಸಾಮ್ರಾಜ್ಯದೊಳಗ ಏನ್ ಮಾಡ್ತಾನಪ್ಪ, ರೈತರಿಗೆ ನೀರಾವರಿ ವ್ಯವಸ್ಥೆಯನ್ನ ಕಲ್ಪಿಸ್ತಾ ಅಂತ ಹೇಳಿ ನಲ್ಲಾಳ ಅಥವಾ ಹೆಬ್ಬೆಟ್ಟು ಶಾಸನದ ಮೂಲಕ ನಮ್ಗೆ ತಿಳಿತದ. ನೋಡ್ರಿ, ನಲ್ಲಾಳ ಶಾಸನ ಅಥವಾ ಇದನ್ನ ಹೆಬ್ಬೆಟ್ಟು ಶಾಸನ ಅಂತಲೂ ಕೂಡ ಕರೀತಾರೆ. ನಲ್ಲಾಳ ಶಾಸನ ಅಥವಾ ಹೆಬ್ಬೆಟ್ಟು ಶಾಸನ ಯಾರ ಬಗ್ಗೆ ಮಾಹಿತಿಯನ್ನ ಕೊಡ್ತದಪ್ಪ ಅಂದ್ರ ದುರ್ವಿನೀತನ ಬಗ್ಗೆ ಮಾಹಿತಿಯನ್ನ ಕೊಡ್ತದ. ಅದರಲ್ಲೂ ಈತ ರೈತರಿಗೆ ನೀರಾವರಿ ಸೌಲಭ್ಯವನ್ನ ಕಲ್ಪಿಸಿದ ಅನ್ನೋದ್ರ ಬಗ್ಗೆ ನಮ್ಗೆ ಇದು ಮಾಹಿತಿಯನ್ನ ಕೊಡ್ತಾ ಹೋಗ್ತದೆ. ಓಕೆ, ಎಸ್. ಸೊ ಇದರಲ್ಲಿ ನೋಡ್ರಿ, ಗುಣಾಢ್ಯ ಒಂದು ಕೃತಿಯನ್ನ ಬರಿತಾನ ಅಂತ ಹೇಳಿದ್ರೆ ನಾನು ನಿಮ್ಗ ವಡ್ಡಕಥ, ಗುಣಾಢ್ಯ ಒಂದು ಕೃತಿಯನ್ನ ಬರಿತಾನ. ಸೊ ಈ ವಡ್ಡಕಥ ಅನ್ನುವಂಥದ್ದು ಇದು ಪೈಶಾಚಿ ಭಾಷೆಯಿಂದ ಸಂಸ್ಕೃತ ಭಾಷೆಗೆ ಈತ ಭಾಷಾಂತರಿಸ್ತಾನ. ಸೊ ಇದು ಈ ವಡ್ಡಕಥ ಮೂಲತಃ ಪೈಶಾಚಿ ಭಾಷೆ ಒಳಗೆ ಇರ್ತದ. ಸೊ ಇದನ್ನ ಸಂಸ್ಕೃತ ಭಾಷೆಗೆ ಬದಲಾಯಿಸಿದಂತವನು, ಸಂಸ್ಕೃತ ಭಾಷೆಗೆ ಬದಲಾಯಿಸಿದವನು ಯಾರಪ್ಪ ಅಂದ್ರೆ ದುರ್ವಿನೀತ. ಪ್ರಶ್ನೆ ಮಾಡ್ತಾನೆ ಇದನ್ನ, ವಡ್ಡಕತೆ ಮೂಲತಃ ಯಾವ ಭಾಷೆ ಒಳಗಿತ್ತು ಅಂದ್ರೆ ಪೈಶಾಚಿ ಭಾಷೆ, ಅದನ್ನ ಸಂಸ್ಕೃತ ಭಾಷೆಗೆ ಬದಲಾಯಿಸಿದಂತ ಕೀರ್ತಿಸಲ್ತಕ್ಕಂಥದ್ದು ದುರ್ವಿನೀತನಿಗೆ. ಅರ್ಥ ಆಗ್ತಿದ್ಯಾ? ಮತ್ತೆ ಇನ್ನೊಂದು ಭಾರವಿಯ ಕೀರ್ತಾರ್ಜುನಿಯ ವಿಜಯ. ಓಕೆ, ಸೊ ಭಾರವಿ ಒಂದು ಕೃತಿಯನ್ನ ಬರೆದಿರ್ತಾನ, ಭಾರವಿ ಕೀರ್ತಾರ್ಜುನಿಯ ವಿಜಯ. ಭಾರವಿಯ ಕಿರುತಾರ್ಜುನಿಯ ವಿಜಯ ಅನ್ನುವಂತ ಒಂದು ಕೃತಿಯನ್ನ ಬರೆದಿರ್ತಾನ. ಸೊ ಈ ಒಂದು ಗ್ರಂಥಕ್ಕ ಏನ್ ಮಾಡ್ತಾನ, 15ನೇ ಒಂದು ಸರ್ಗಕ್ಕೆ ಒಂದು ಭಾಷ್ಯವನ್ನ ಕೂಡ ಬರೀತಾನೆ ಇವ. ಓಕೆ, ಸೊ ಇಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ತಾನ, ಭಾರವಿಯ ಕಿರುತಾರ್ಜುನಿಯ ವಿಜಯದ ಗ್ರಂಥಕ್ಕೆ ಭಾಷ್ಯವನ್ನ ಬರೆದಂತಹ ಗಂಗರ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರ ದುರ್ವಿನೀತ. ಅರ್ಥ ಆಗ್ತಿದೆ? ಗಂಗರ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರ ದುರ್ವಿನೀತ. ಸೊ ಈತನಿಗ ಇದ್ದಂತ ಪ್ರಮುಖ ಬಿರುದು ಏನಪ್ಪಾ ಅಂದ್ರ ಧರ್ಮ ಮಹಾರಾಜ ಅನ್ನುವಂಥದ್ದು. ನೋಡ್ರಿ, ಧರ್ಮ ಮಹಾರಾಜ ಅನ್ನುವಂಥದ್ದು. ಸಾಮಾನ್ಯವಾಗಿ ಬಿರುದುಗಳನ್ನ ಕೇಳ್ತಾನಪ್ಪ ಅಂದ್ರ ಅದು ವಿಶಿಷ್ಟವಾಗಿರ್ಬೇಕು. ಸೊ ಈಗ ತಲಕಾಡುಗೊಂಡ, ಮತ್ತೆ ಏಕ ಬ್ರಾಹ್ಮಣ, ಓಕೆ, ಸೊ ಗಂಗೈಕೊಂಡ
ಚೋಳ. ಸೊ ಈ ರೀತಿ ಪ್ರಶ್ನೆಗಳನ್ನ ಕೇಳಬೇಕಾದ್ರ ಆತ ಒಬ್ಬರು ಅಥವಾ ಇಬ್ಬರಿಗೆ ಆ ರೀತಿ ಬಿರುದುಗಳಿತ್ತಪ್ಪ ಅಂದ್ರೆ ಕೇಳೋದಿಲ್ಲ. ಪರ್ಟಿಕ್ಯುಲರ್ ಆಗಿ ಒಂದು ಬಿರುದು ಒಬ್ಬ ಅರಸನಿಗಿದ್ರೆ ಮಾತ್ರ ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಇಷ್ಟು ಮಾಹಿತಿಗಳು ನಿಮ್ಗೆ ದುರ್ವಿನೀತನಿಗೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಮಾಹಿತಿಗಳು ಗೊತ್ತಿರಲಿ. ಸೊ ಅದರ ನಂತರ ಮುಂದೆ ಬರ್ತಕ್ಕಂಥವ್ರು ಆ ಸ್ತ್ರೀ ಪುರುಷ ಅನ್ನುವಂಥವ್ರು. ಯಾರು? ಶ್ರೀ ಪುರುಷ. ಸ್ತ್ರೀ ಪುರುಷ. ಸೊ ಈ ಸ್ತ್ರೀ ಪುರುಷನ ಆಳ್ವಿಕೆ ಅವಧಿಯನ್ನ ನಾವು ನೋಡೋದೈತಪ್ಪ ಅಂದ್ರ 726ರಿಂದ ಆರಂಭ ಆಗಿ 788ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಕ್ಕಂಥದ್ದು. ಈತನ ಆಳ್ವಿಕೆಯಲ್ಲಿ ಸಂಬಂಧಪಟ್ಟ ಹಾಗೆ ಪ್ರಮುಖ ಒಂದು ವಿಚಾರಗಳು ಯಾವ್ದಾವ್ದು ಬರ್ತಾವ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಅಂದ್ರ ನೋಡ್ರಿ, ಈತ ಮಾಕುಂದಾಕ್ಕೆ ರಾಜಧಾನಿಯನ್ನ ವರ್ಗಾವಣೆ ಮಾಡ್ತಾನ. ನೋಡಿ, ಮಾಕುಂದಾಕ್ಕೆ ರಾಜಧಾನಿಯನ್ನ ಏನ್ ಮಾಡ್ತಾನೆ ಈತ? ವರ್ಗಾವಣೆಯನ್ನ ಮಾಡ್ತಾನೆ. ಯಾರು? ಸ್ತ್ರೀ ಪುರುಷ. ಓಕೆ. ಮತ್ತ ತನ್ನ ಎರಡನೇ ರಾಜಧಾನಿಯನ್ನಾಗಿ ಮಣ್ಣೆಯನ್ನ ಘೋಷಿಸ್ಕೊತಾನ. ಮಣ್ಣೆ. ಸೊ ಈ ಮಣ್ಣೆಯನ್ನ ಎರಡನೇ ರಾಜಧಾನಿಯನ್ನಾಗಿ ಮಾಡ್ಕೊತಾರ. ನೋಡಿ, ಮಾಕುಂದಾಕ್ಕೆ ತನ್ನ ರಾಜಧಾನಿಯನ್ನ ವರ್ಗಾವಣೆ ಮಾಡಿಕೊಂಡಂತಹ ಗಂಗರ ಅರಸ ಯಾರಪ್ಪ ಅಂದ್ರೆ ಶ್ರೀ ಪುರುಷ. ಮತ್ತ ಮಣ್ಣೆಯನ್ನ ತನ್ನ ಎರಡನೇ ರಾಜಧಾನಿಯನ್ನಾಗಿ ಈತ ಘೋಷಿಸ್ಕೊತಾನ. ಓಕೆ. ಮತ್ತ ಈತ ಈ ಕ್ರಿಸ್ತಶಕ 768ರಲ್ಲಿ ಬಾಗೇಯೂರು ಮತ್ತ ಪಿಂಚನೂರು ಕಾಳಗದೊಳಗ ರಾಷ್ಟ್ರಕೂಟರನ್ನ ಸೋಲಿಸ್ತಾನ. ನೋಡಿ, ರಾಷ್ಟ್ರಕೂಟರನ್ನ ಕೂಡ ಈತ ಸೋಲಿಸ್ತಾನ ಶ್ರೀ ಪುರುಷ. ಸೊ ಯಾವೊಂದು ಕಾಳಗದೊಳಗ ಅದು ನಮ್ಗೆ ಗೊತ್ತಿರ್ಬೇಕು. ಬಾಗೇಯೂರು ಮತ್ತು ಪಿಂಚನೂರು. ಬಾಗೇಯೂರು ಮತ್ತು ಪಿಂಚನೂರು. ಸೊ ಈ ಒಂದು ಕದನದೊಳಗ ಅಥವಾ ಕಾಳಗದೊಳಗ ರಾಷ್ಟ್ರಕೂಟರನ್ನ ಈತ ಸೋಲಿಸ್ತಾ ಅನ್ನುವಂಥದ್ದು. ಸೊ ಇದನ್ನ ಬಿಟ್ರ ಈತ ಸಂಸ್ಕೃತದೊಳಗ ನೋಡ್ರಿ ಶ್ರೀ ಪುರುಷ ಗಜಶಾಸ್ತ್ರ ಎಂಬ ಗ್ರಂಥವನ್ನ ಬರೀತಾನ. ಇದು ಬಹಳ ಇಂಪಾರ್ಟೆಂಟ್. ಇದು ಗಜಶಾಸ್ತ್ರದ ಕರ್ತೃ ಯಾರು ಅಂತ ಕೇಳ್ತಾನ. ಈ ಗಜಶಾಸ್ತ್ರವನ್ನ ಈತ ಸಂಸ್ಕೃತ ಭಾಷೆಯೊಳಗ ಬರೆದಿರ್ತಾನ. ಯಾವ ಭಾಷೆ? ಸಂಸ್ಕೃತ ಭಾಷೆಯಲ್ಲಿ ಬರೆದಿರ್ತಾನ. ಬಹಳ ಇಂಪಾರ್ಟೆಂಟ್ ಸ್ನೇಹಿತರೆ. ಸಂಸ್ಕೃತ ಭಾಷೆಯಲ್ಲಿ ಈತ ಇದನ್ನ ರಚನೆ ಮಾಡಿರ್ತಕ್ಕಂಥದ್ದು. ಮತ್ತ ನೋಡ್ರಿ, ಈತನಿಗ ಕೊಂಗುಣಿ ಮತರಸ ಮತ್ತ ಪೆರ್ಮಾಡಿ ಅಂತಕ್ಕಂಥ ಬಿರುದುಗಳು ಇರ್ತಾವ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ಆಗ್ತದ. ಕೊಂಗುಣಿ ಮತರಸ. ಸೊ ಇದನ್ನ ಬಿಟ್ರೆ ಈತನನ್ನ ಪೆರ್ಮಾಡಿ ಅನ್ನುವಂತ ಹೆಸರಿನಿಂದ ಕೂಡ ಕರೀತಿರ್ತಾರ. ಪೆರ್ಮಾಡಿ ಅನ್ನುವಂತ ಹೆಸರು ಬಿರುದಿನಿಂದ ಕೂಡ ಕರೀತಿರ್ತಾರ. ಸೊ ಇದು ಸ್ತ್ರೀ ಪುರುಷನಿಗೆ ಸಂಬಂಧಪಟ್ಟ ಹಾಗೆ ನೀವು ತಿಳ್ಕೊಬೇಕಾದಂತ ಪ್ರಮುಖ ವಿಚಾರಗಳು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ. ಸೊ ನಂತರ ಎರಡನೇ ಶಿವಮಾರ ಈತನ ಆಳ್ವಿಕೆ ಅವಧಿಯನ್ನ ನಾವು ನೋಡೋದೈತಪ್ಪ ಅಂದ್ರ 788 ಕ್ರಿಸ್ತಶಕ 788ರಿಂದ ಆರಂಭ ಆಗಿ 816ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ. ಸೊ ಈತನ ಆಳ್ವಿಕೆಯ ಸಂದರ್ಭದಲ್ಲಿ ನಡೆದಂತಹ ಪ್ರಮುಖ ಘಟನೆಗಳು ಯಾವ್ದಾವ್ದಪ್ಪ ಅಂತ ನಾವು ನೋಡೋದಾದ್ರ, ಈತ ರಾಷ್ಟ್ರಕೂಟರ ಮೇಲೆ ದಾಳಿ ಮಾಡಿ ತನ್ನ ಜೀವನದ ಅತಿ ಹೆಚ್ಚು ಅವಧಿಯನ್ನ ಜೈಲುವಾಸದಲ್ಲೇ ಕಳೆದು ಬಿಡ್ತಾನೆ. ಓಕೆ. ಅತಿ ಹೆಚ್ಚು ಅವಧಿಯನ್ನ ಜೈಲುವಾಸದಲ್ಲೇ ಕಳೆದು ಬಿಡ್ತಾನ ಎರಡನೇ ಶಿವಮಾರ. ಓಕೆ. ಸೊ ಮತ್ತ ಈತ ಈ ಎರಡನೇ ಶಿವಮಾರ ಗಜಾಷ್ಟಕ ಅನ್ನುವಂತ ಪುಸ್ತಕವನ್ನು ಬರೀತಾನೆ. ಇದು ಬಹಳ ಇಂಪಾರ್ಟೆಂಟ್. ಗಜಶಾಸ್ತ್ರ ಅಲ್ಲ, ಗಜಾಷ್ಟಕ. ಅರ್ಥ ಮಾಡ್ಕೊರಿ. ಯಾವುದು? ಗಜಾಷ್ಟಕ. ಸ್ತ್ರೀ ಪುರುಷ ಬರೆದಿದ್ದು ಗಜಶಾಸ್ತ್ರ. ಸೊ ಗಜಾಷ್ಟಕವನ್ನ ಬರೆದಂತವ್ರು ಎರಡನೇ ಶಿವಮಾರ. ಈತ ಗಜಾಷ್ಟಕ ಅನ್ನುವಂತ ಪುಸ್ತಕವನ್ನ ಬರೀತಾನ. ಸೊ ಇನ್ನು ನೆಕ್ಸ್ಟ್ ಈತನ ನಂತರ ಬರ್ತಕ್ಕಂಥವ್ನು ನೀತಿ ಮಾರ್ಗ ಯರಗಂಗಾ ಅನ್ನುವಂಥವ್ನು ಬರ್ತಾನ. ಸೊ ಈತನ ಬಗ್ಗೆ ಪ್ರಶ್ನೆ ಏನ್ ಬರೋದಿಲ್ಲ, ಬಟ್ ಮಾಹಿತಿಯನ್ನ ತಿಳ್ಕೊರಿ. ಈತನ ಬಿಟ್ರೆ ಎರಡನೇ ಭೂತುಗ ಅಂತವ್ನು ಬರ್ತಾನ. ಸೊ ಇದು ನೋಡ್ರಿ ಬಹಳ ಇಂಪಾರ್ಟೆಂಟ್. ಈತನು ಕೂಡ ಎರಡನೇ ಭೂತುಗ ಅನ್ನುವಂಥವ್ನು ಬರ್ತಾನ. ಸೊ ಈತ 938ರಿಂದ ಆರಂಭ ಆಗಿ 961 ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ. ಈತನ ಆಳ್ವಿಕೆಯ ಸಂದರ್ಭದೊಳಗ ಪ್ರಮುಖವಾಗಿ ನೋಡ್ರಿ ಒಂದು ಕದನ ನಡೀತದ. ಈತನ ಆಳ್ವಿಕೆಯ ಸಂದರ್ಭದಲ್ಲಿ ತೆಕ್ಕೋಳಂ ಕದನ ಅಂತ ಹೇಳಿ ಕರಿತೀವಿ ಅದನ್ನ ನಾವು. ಯಾವ ಕದನ? ತೆಕ್ಕೋಳಂ ಕದನ ಅಂತ ಹೇಳಿ ಕರಿತಾ ಹೋಗ್ತೀವಿ. ಈ ಒಂದು ಕದನದಲ್ಲಿ ಈತ ಚೋಳರ ವಿರುದ್ಧ ರಾಷ್ಟ್ರಕೂಟರಿಗೆ ಸೈನ್ಯ ಸಹಾಯವನ್ನ ಮಾಡಿರ್ತಾನೆ. ಓಕೆ. ಚೋಳರ ವಿರುದ್ಧ ರಾಷ್ಟ್ರಕೂಟರಿಗೆ ಏನ್ ಮಾಡ್ತಾನ? ಸೈನ್ಯ ಸಹಾಯವನ್ನ ಮಾಡ್ತಾನ. ಎರಡನೇ ಭೂತುಗ ಇದು ಬಹಳ ಇಂಪಾರ್ಟೆಂಟ್. ಓಕೆ. ಸೊ ಈತನಿಗೆ ಗಂಗಾ ಮತ್ತು ಗಂಗೇಯ ಮತ್ತ ನನ್ನಿಯ ಗಂಗೇಯ, ಮಾಧವ ಶ್ರೇಷ್ಠ ಅಂತಕ್ಕಂಥ ಪ್ರಮುಖ ಬಿರುದುಗಳಿರ್ತಾವ. ಓಕೆ. ಸೊ ಈ ಎರಡನೇ ಭೂತುಗನ ಬಗ್ಗೆ ಇಷ್ಟು ತಿಳ್ಕೊರಿ. ಯಾರು ಸೈನ್ಯದ ಒಂದು ಸಹಾಯವನ್ನ ಮಾಡ್ತಾರ ರಾಷ್ಟ್ರಕೂಟರಿಗಂದ್ರ ಭೂತುಗ ಅನ್ನುವಂಥ. ಸೊ ಮತ್ತ ಇಷ್ಟನ್ನು ಬಿಟ್ರೆ ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥವ್ನು 4ನೇ ರಾಚಮಲ್ಲ. ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಈತ. 4ನೇ ರಾಚಮಲ್ಲ.
ನಾಲ್ಕನೆಯ ರಾಜ ಮಲ್ಲ, ಈತನಿಗೆ ರಿಲೇಟೆಡ್ ಸಾಕಷ್ಟು ಬಾರಿ ಪ್ರಶ್ನೆ ಕೇಳೋಣ. ಸೊ ಈತನ ಆಳ್ವಿಕೆ ಅವಧಿಯನ್ನು ನಾವು ನೋಡೋದಾಯ್ತಪ್ಪ ಅಂದ್ರ 975ರಿಂದ ಆರಂಭ ಆಗಿ 986ರ ತನಕ ಈತ ಆಳ್ವಿಕೆಯನ್ನ ಮಾಡ್ತಾನ. ಈತನ ಆಳ್ವಿಕೆಯ ಸಂದರ್ಭದಲ್ಲಿ ಏನೆಲ್ಲಾ ವಿಚಾರಗಳು ನಡೆದವ ಅಂತ ನಾವು ನೋಡೋದಾಯ್ತಪ್ಪ ಅಂದ್ರ ಈತನ ಆಳ್ವಿಕೆಯ ಅವಧಿಯಲ್ಲಿ ಪ್ರಸಿದ್ಧವಾದ ಒಬ್ಬ ಮಂತ್ರಿ ಇರ್ತಾನ. ಆತ ಪ್ರಸಿದ್ಧವಾದ ಮಂತ್ರಿ ಯಾರಪ್ಪ ಅಂದ್ರ ಚಾವುಂಡರಾಯ ಅನ್ನುವಂಥವ್ನು. ಯಾರು? ಚಾವುಂಡರಾಯ ಅನ್ನುವಂಥವನು ಪ್ರಸಿದ್ಧ ಮಂತ್ರಿ ಆಗಿರ್ತಾನ. ಮತ್ತ ಈ ಚಾವುಂಡರಾಯನಿಗೆ ರಾಯ ಮತ್ತ ಸಮರ ಪರಶುರಾಮ, ಪ್ರತಿಪಕ್ಷ ರಾಕ್ಷಸ, ಈಗ ಬೇರೆ ಬೇರೆ ಹೆಸರಿನಿಂದ ಬಿರುದುಗಳಿಂದ ಕರಿತಿರ್ತಾರ, ಅದು ಬೇರೆ ವಿಚಾರ. ಮತ್ತ ಈತ ಕ್ರಿಸ್ತ ಶಕ 982ರಲ್ಲಿ ತನ್ನ ತಾಯಿ ಕಾಳಲಾದೇವಿ ನೆನಪಿಗೋಸ್ಕರ ಏನ್ ಮಾಡ್ತಾನ, 58 ಅಡಿ ಎತ್ತರದ ಗೊಮ್ಮಟೇಶ್ವರ ವಿಗ್ರಹವನ್ನ ನಿರ್ಮಾಣ ಮಾಡ್ತಾನ. 58 ಅಡಿ ಎತ್ತರದ ಗೊಮ್ಮಟೇಶ್ವರ ವಿಗ್ರಹವನ್ನ ನಿರ್ಮಾಣ ಮಾಡ್ತಾನ. ಯಾರ ನೆನಪಿಗೆ ನಿರ್ಮಾಣ ಮಾಡ್ತಾನ ಅಂತ ಹೇಳ ನೋಡ್ರಿ, ತನ್ನ ತಾಯಿಯ ನೆನಪಿಗೋಸ್ಕರ. ತನ್ನ ತಾಯಿ ಕಾಳಲಾದೇವಿಯ ನೆನಪಿಗೋಸ್ಕರ ಒಂದು ಗೊಮ್ಮಟೇಶ್ವರ ವಿಗ್ರಹವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಓಕೆ, ಎಸ್. ಸೊ ಈ ಗೊಮ್ಮಟೇಶ್ವರ ಪದದ ಅರ್ಥ ಏನು ಅಂತ ಕೇಳ್ತಾನೆ ಕೆಲವು ಬಾರಿ. ನೋಡ್ರಿ, ಗೊಮ್ಮಟೇಶ್ವರ ಎನ್ನುವಂತ ಆ ಪದದ ಅರ್ಥ ಏನಪ್ಪಾ ಅಂದ್ರ ಪವಿತ್ರ ಅನ್ನುವಂತ ಅರ್ಥವನ್ನ ಕೊಡ್ತದ. ಅರ್ಥ ಆಗ್ತಿದ್ಯಾ? ಮತ್ತ ಶ್ರವಣ ಬೆಳಗೊಳದೊಳಗ ಬ್ರಹ್ಮಸ್ತಂಭ ಮತ್ತ ಮಾನಸ್ತಂಭಗಳನ್ನ ಈತ ನಿರ್ಮಾಣ ಮಾಡಿಸ್ತಾನ 4ನೇ ರಾಜಮಲ್ಲ. ಓಕೆ, ಮತ್ತ ನೋಡ್ರಿ, ಕನ್ನಡದೊಳಗ ಚಾವುಂಡರಾಯ ಪುರಾಣ, ಕನ್ನಡ ಭಾಷೆಯಲ್ಲಿ ಚಾವುಂಡರಾಯ ಪುರಾಣ ಬಹಳ ಇಂಪಾರ್ಟೆಂಟ್. ಇದು ಪ್ರಶ್ನೆ ಮಾಡ್ತಾನ. ಚಾವುಂಡರಾಯ ಪುರಾಣ ಮತ್ತ ಹಾಗೇನೆ ಸಂಸ್ಕೃತದಲ್ಲಿ, ಇದು ಕನ್ನಡ ಭಾಷೆಯಲ್ಲಿ ಬರೀತಾನ. ಸೊ ಹಾಗೇನೆ ಸಂಸ್ಕೃತ ಭಾಷೆಯಲ್ಲಿ, ಓಕೆ, ಸಂಸ್ಕೃತ ಭಾಷೆಯೊಳಗ ಚರಿತ್ರೆ ಸಾರ ಸಂಗ್ರಹ ಅಂತಕ್ಕಂಥ ಗ್ರಂಥಗಳನ್ನ ಬರೀತಾನ. ನೋಡ್ರಿ, ಕನ್ನಡ ಭಾಷೆಯೊಳಗ ಬರೀತಕ್ಕಂಥದ್ದು ಚಾವುಂಡರಾಯ ಪುರಾಣ, ಸಂಸ್ಕೃತ ಭಾಷೆಯಲ್ಲಿ ಬರೀತಕ್ಕಂಥದ್ದು ಚರಿತ್ರ ಸಾರ ಸಂಗ್ರಹ ಅನ್ನುವಂತಹ ಗ್ರಂಥ. ಬಹಳ ಫೇಮಸ್ ಇದು. ಓಕೆ, ಸೊ ಮತ್ತ ಕೊನೆಯದಾಗಿ ರಕ್ಕಸ ಗಂಗಾ ಅನ್ನುವಂಥವನು ಅಧಿಕಾರಕ್ಕೆ ಬರ್ತಾನ. ಓಕೆ, ಸೊ ಈತನ ಆಳ್ವಿಕೆಗ ಏನಾಗ್ತದ, ಸಂಪೂರ್ಣವಾಗಿ ಚೋಳರ ರಾಜ ಏನ್ ಮಾಡ್ತಾನ, ರಾಜರಾಜ ಚೋಳ ಏನ್ ಮಾಡ್ತಾನ, ರಕ್ಕಸ ಗಂಗಾನನ್ನ ಸೋಲಿಸಿ ತಲಕಾಡನ್ನ ವಶಪಡಿಸ್ಕೊತಾನ. ಅಲ್ಲಿಗ ಗಂಗರ ಮನೆತನ ಆಳ್ವಿಕೆ ಕೊನೆಗೊಳ್ತದ. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ಸರ್, ಇವರ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು? ಇವರ ಆಡಳಿತ ವ್ಯವಸ್ಥೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾನು ಕೊಟ್ಬಿಡ್ತೇನೆ ನಿಮ್ಗೆ. ಸೊ ಪ್ರಮುಖವಾಗಿ ಇವರ ಆಡಳಿತ ವ್ಯವಸ್ಥೆಯನ್ನ ನಾವು ನೋಡೋದಾಯ್ತಪ್ಪ ಅಂದ್ರ ಇವರ ಆಡಳಿತದ ಕೇಂದ್ರ ಬಿಂದು ಎಲ್ಲಾ ರೀತಿನೂ ಏನಪ್ಪಾ ಅರಸರೇ ಆಗಿರ್ತಾರ. ಓಕೆನಾ? ಸೊ ಎಲ್ಲಾ ಅಧಿಕಾರವು ಕೂಡ ಅರಸರಲ್ಲೇ ಇರ್ತದೆ. ಸೊ ಅದನ್ನ ಬಿಟ್ರ ದಂಡನಾಯಕ, ದಳಪತಿ, ಅಮಾತ್ಯ. ನೋಡ್ರಿ, ಅಮಾತ್ಯ ಅನ್ನುವಂಥವ್ರು ಪ್ರಧಾನಮಂತ್ರಿ ಆಗಿರ್ತಾರ. ಅಮಾತ್ಯ ಪ್ರಧಾನಮಂತ್ರಿಯನ್ನ ಯಾವ ಹೆಸರಿನಿಂದ ಕರಿತಾ ಇದ್ರಪ್ಪ ಅಂದ್ರ ಅಮಾತ್ಯ ಅಂತೇಳಿ ಕರಿತಿರ್ತಾರ. ಸೊ ಅದನ್ನ ಬಿಟ್ರ ಖಜಾನಾಧಿಕಾರಿ ಇರ್ತಾರ, ಶ್ರೀ ಭಂಡಾರಿ ಅಂತೇಳಿ ಕರಿತಿರ್ತಾರ ಅವ್ರನ್ನ. ಶ್ರೀ ಭಂಡಾರಿ ಅನ್ನುವಂಥವ್ರು ಯಾರಪ್ಪ ಅಂದ್ರ ಗಂಗರ ಆಳ್ವಿಕೆಯೊಳಗ ಈತ ಖಜಾನಾಧಿಕಾರಿ ಆಗಿರ್ತಾರ. ಸೊ ಅದನ್ನ ಬಿಟ್ಟು ನೋಡ್ರಿ, ಸಂಧಿ ವಿಗ್ರಹಿಕ ಅಂತ ಬರ್ತಾರ. ಸಂಧಿ ವಿಗ್ರಹಿಕ, ಇದು ಕೂಡ ಕ್ವಶನ್ ಮಾಡಿದ್ದಾನೆ. ಸಂಧಿ ವಿಗ್ರಹಿಕ. ಸೊ ಈ ಸಂಧಿ ವಿಗ್ರಹಿಕ ಯಾರಪ್ಪ ಅಂದ್ರೆ ಈತ ವಿದೇಶಾಂಗ ಮಂತ್ರಿ. ಸಂಧಿ ವಿಗ್ರಹಿಕ ಅನ್ನುವಂಥವನು ವಿದೇಶಾಂಗ ಮಂತ್ರಿ ಆಗಿರ್ತಾನೆ ಸರ್. ಅರ್ಥ ಆಗ್ತಿದ್ಯಾ? ಸೊ ಹಾಗಾದ್ರೆ ನೋಡ್ರಿ, ಇವರ ಆಳ್ವಿಕೆ ಸಂದರ್ಭದೊಳಗ ಮದಗಜ ಚಿತ್ರ ಹೊಂದಿರ್ತದ ಇವರ ನಾಣ್ಯಗಳು. ಓಕೆ, ಸೊ ಅದರಲ್ಲಿ ಈ ಗದ್ಯಾಣ ಅನ್ನುವಂತ ನಾಣ್ಯವನ್ನ ಹೇಳದ್ ನಾನ್ ನಿಮ್ಗ. ಸೊ ಈ ಗದ್ಯಾಣ ಅನ್ನುವಂತ ನಾಣ್ಯ ಇದೆಯಲ್ಲ, ಇದು ಚಿನ್ನದ ನಾಣ್ಯ. ಸೊ ಇದ್ರೊಳಗ ಮದಗಜವನ್ನ ಲಾಂಛನವಾಗಿ ಅವರು ಇಟ್ಕೊಂಡಿರ್ತಾರ. ಮತ್ತ ಭೂಮಿಯನ್ನ ಮಾಪನೆ ಮಾಡ್ಲಿಕ್ಕೆ ಗಂಗಕೋಲು ಇದು ಬಹಳ ಇಂಪಾರ್ಟೆಂಟ್. ಭೂಮಿಯನ್ನ ಮಾಪನ ಮಾಡ್ಲಿಕ್ಕೆ ಗಂಗಕೋಲು ಮತ್ತ ಬೇರುಂಡ ಕೋಲು ಅನ್ನುವಂತ ಸಾಧನಗಳನ್ನ ಇವರು ಬಳಸ್ಕೊತಿರ್ತಾರ. ಯಾವ ಸಾಧನವನ್ನ ಬಳಸಿ ಗಂಗರು ಭೂಮಿಯನ್ನ ಅಳತೆ ಮಾಡುತ್ತಿದ್ದರು ಅಂತ ಪ್ರಶ್ನೆ ಕೇಳ್ತಾರ. ಅರ್ಥ ಆಗ್ತಿದ್ಯಾ? ಸೊ ಅದನ್ನ ಬಿಟ್ರ 2 ನ್ಯಾಯಾಂಗಗಳು ಇರ್ತಾವ ಇವ್ರ ಬಳಿ. ಗಂಗರ ಬಳಿ 2 ನ್ಯಾಯಾಂಗಗಳು ಇರ್ತಾವ. ಸೊ ಅದರಲ್ಲಿ ಪ್ರಮುಖವಾಗಿ ನಾವು ನೋಡೋದಾಯ್ತಪ್ಪ ಅಂದ್ರ ನೋಡ್ರಿ, ಧರ್ಮಾಧ್ಯಕ್ಷ ಮತ್ತ ರಾಜ್ಯಾಧ್ಯಕ್ಷ ಅಂತಕ್ಕಂಥ 2 ನ್ಯಾಯಾಂಗಗಳನ್ನ ಇವರು ಸೃಷ್ಟಿಸ್ಕೊಂಡಿರ್ತಾರ. ಏನಂತ ಹೇಳಿ? ಧರ್ಮಾಧ್ಯಕ್ಷ ಮತ್ತ ರಾಜಾಧ್ಯಕ್ಷ ಅನ್ನುವಂತ 2 ಆಡಳಿತ ಅಥವಾ ಏನು ನ್ಯಾಯಾಂಗಗಳನ್ನ ಇವರು ಸೃಷ್ಟಿ ಮಾಡ್ಕೊಂಡಿರ್ತಾರ. ಮತ್ತೆ ನೋಡ್ರಿ, ಧರ್ಮಾಧ್ಯಕ್ಷ ಅನ್ನುವಂತ ಹುದ್ದೆಗ ಪ್ರಮುಖವಾಗಿ ಪುರೋಹಿತರು, ಮತ್ತೆ ರಾಜ್ಯಾಧ್ಯಕ್ಷ ಅನ್ನುವಂತ ಹುದ್ದೆಯನ್ನ ಅರಸನಿಗೆ ಏನ್ ಮಾಡಿರ್ತಾರ, ನಿರ್ವಹಿಸಿರ್ತಾರ.
ಓಕೆ. ಸೊ ಮತ್ತೆ ಇವರು ಗಂಗರು ಯಾವ ಧರ್ಮದ ಅನುಯಾಯಿಗಳಾಗಿರ್ತಾರಪ್ಪ ಅಂದ್ರೆ ಇವರು ಕೂಡ ವೈದಿಕ ಧರ್ಮದ ಅನುಯಾಯಿಗಳಾಗಿರ್ತಾರ. ಓಕೆ, ವೈದಿಕ ಧರ್ಮದ ಅನುಯಾಯಿಗಳು ಆಗಿರ್ತಾರ. ಮತ್ತೆ ಇವರು ಪ್ರಮುಖವಾಗಿ ರಾಜ್ಯದ ಆದಾಯಕ್ಕೋಸ್ಕರ ಭೂಕಂದಾಯವನ್ನೇ ಕೂಡ ನಂಬ್ಕೊಂಡಿರ್ತಾರ. ಸೊ ಇದರ ಕಾಲದಲ್ಲಿ ಪ್ರಮುಖವಾಗಿ ನಿರ್ಮಾಣವಾದಂತ ಕೆರೆಗಳು ಯಾವ್ದಾವಪ್ಪ ಅಂದ್ರ ಗಟ್ಯವಾಡಿ ಮತ್ತು ಜಾಲಹಳ್ಳಿ ಕೆರೆ ಬಹಳ ಫೇಮಸ್ ಇದು. ಜಾಲಹಳ್ಳಿ ಕೆರೆ ಎಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಮಾಡಿದ್ದು ಒಂದು ಬಾರಿ ಪೊಲೀಸ್ ಕಾನ್ಸ್ಟೇಬಲ್ ಒಳಗ. ಜಾಲಹಳ್ಳಿ ಕೆರೆಯು ಎಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆಯನ್ನ ಮಾಡಿದೆ ನೋಡ್ರಿ. ಇದು ಬೆಂಗಳೂರದಾಗ ಕಂಡು ಬರ್ತದೆ. ಬೆಂಗಳೂರು ಇದು ಗಂಗರ ಕಾಲಕ್ಕೆ ಸಂಬಂಧಿಸಿದ್ದು, ಗಂಗರ ಕಾಲಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಓಕೆ, ಎಸ್. ಸೊ ಮತ್ತ ಈ ಗಂಗರ ಆಳ್ವಿಕೆ ಸಂದರ್ಭದೊಳಗ ಈ ವಿಜಯಪುರ ಅನ್ನುವಂಥದ್ದು ಬೆಂಗಳೂರದಾಗ ಕಂಡು ಬರ್ತದೆ. ಇದು ವಿಜಯಪುರ. ಸೊ ಈ ವಿಜಯಪುರ ಅನ್ನುವಂತಹ ಗ್ರಾಮ ಇವರ ಕಾಲದಲ್ಲಿ ಗಂಗರ ಆಳ್ವಿಕೆ ಸಂದರ್ಭದಲ್ಲಿ ನೇಕಾರಿಕೆಗೆ ಬಹಳ ಫೇಮಸ್ ಆಗಿತ್ತು. ಯಾವುದಕ್ಕೆ? ನೇಕಾರಿಕೆಗೆ ಬಹಳ ಫೇಮಸ್ ಆಗಿದ್ದಂತಹ ಒಂದು ಸ್ಥಳ. ಅರ್ಥ ಆಗ್ತಿದ್ಯಾ? ಸೊ ಇದನ್ನ ಬಿಟ್ರ ಪ್ರಮುಖವಾಗಿ ನಮಗ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನ ಹೇಳ್ಬಿಡ್ತೀನಿ. ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳನ್ನ ನಾವು ನೋಡೋದಾಯ್ತಪ್ಪ ಅಂದ್ರ ನೋಡ್ರಿ, ಇಲ್ಲಿ ದೇವನಂದಿ ಅನ್ನುವಂಥವನು ಶಬ್ದಾವತಾರ ಅನ್ನುವಂಥ ಕೃತಿಯನ್ನ ಬರೀತಾನ. ಶಬ್ದಾವತಾರ. ಸೊ ಅದನ್ನ ಬಿಟ್ರೆ ಒಂದನೇ ಮಾಧವ, ಇಂಪಾರ್ಟೆಂಟ್ ಆಗಿ ಒಂದನೇ ಮಾಧವ ದತ್ತಕ ಸೂತ್ರ ಅನ್ನುವಂಥ ಕೃತಿಯನ್ನ ಬರೀತಾನ. ಇದನ್ನು ಕೂಡ ಪ್ರಶ್ನೆ ಮಾಡಿದ್ದಾನೆ, ದತ್ತಕ ಸೂತ್ರ. ಸೊ ಅದನ್ನ ಬಿಟ್ರೆ ಸ್ತ್ರೀ ಪುರುಷನ ಗಜಶಾಸ್ತ್ರ ಅಂತ ಹೇಳಿ ಕರಿತೀವಿ. ಸ್ತ್ರೀ ಪುರುಷನ ಗಜಶಾಸ್ತ್ರ ಅಂತ ಹೇಳಿ ಕರಿತೀವಿ. ಸೊ ಹಾಗೇನೆ ಎರಡನೇ ಶಿವಮಾರನ ಗಜಾಷ್ಟಕ ಅಂತ ಹೇಳಿ ಕರಿತೀವಿ. ಎರಡನೇ ಶಿವಮಾರನ ಗಜಾಷ್ಟಕ ಅನ್ನುವಂಥ ಕೃತಿಯನ್ನ ಬರೀತಾನ. ಹಾಗೇನೆ ಹೇಮಸೇನ. ಸೊ ಈ ಹೇಮಸೇನ ರಾಘವ ಪಾಂಡವೀಯ ಅನ್ನುವಂಥ ಕೃತಿಯನ್ನ ಬರೀತಾನ. ಇದು ಬಹಳ ಇಂಪಾರ್ಟೆಂಟ್. ಸೊ ಇದು ಇವರ ಕಲೆ ಮತ್ತೆ ಸಾಹಿತ್ಯಕ್ಕೆ ಇವರ ಕೊಡುಗೆ ಆಯ್ತು. ಮತ್ತೆ ಕಲೆ ಸಾಹಿತ್ಯಕ್ಕೆ ಇವರ ಕೊಡುಗೆಗಳೇನು? ಕಲೆ ಮತ್ತು ಸಾಹಿತ್ಯಕ್ಕೆ ಇವರ ಕೊಡುಗೆಗಳು ಏನು? ಸೊ ಇದನ್ನ ನೋಡೋಣ. ಸೊ ಈ ಕಲೆ ಮತ್ತು ಸಾಹಿತ್ಯಕ್ಕೆ ಗಂಗರ ಕೊಡುಗೆಗಳನ್ನ ನಾವು ನೋಡೋದಾಯ್ತಪ್ಪ ಅಂದ್ರ ಪ್ರಮುಖವಾಗಿ ನೋಡ್ರಿ, ಗಂಗರ ಕಾಲದ ಸ್ಮಾರಕಗಳಲ್ಲಿ ಏನೋ ಸೂರ್ಯ ಉದಯಿಸ್ತಿರ್ತಕ್ಕಂತ ಚಿತ್ರಗಳನ್ನ ನಾವು ಸಾಮಾನ್ಯವಾಗಿ ಗಮನಿಸ್ತೀವಿ. ಯಾವುದನ್ನ? ಸೂರ್ಯ ಉದಯಿಸುತ್ತಿರುವ ಚಿತ್ರವನ್ನ ನಾವು ಸಾಮಾನ್ಯವಾಗಿ ಗಮನಿಸ್ತೀವಿ. ಓಕೆ. ಸೊ ಅದನ್ನ ಬಿಟ್ರ ಇವ್ರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಪ್ರಮುಖ ದೇವಾಲಯಗಳು ತಲಕಾಡಿನಲ್ಲಿ ಮರಳೇಶ್ವರ ಮತ್ತ ಪಂಚಲಿಂಗೇಶ್ವರ ಮತ್ತ ಪಾತಾಳೇಶ್ವರ ದೇವಾಲಯಗಳು ಕಂಡು ಬರ್ತಾವ ತಲಕಾಡದೊಳಗ. ಮತ್ತ ಮಂಡ್ಯದಲ್ಲಿ ಕಪಿಲೇಶ್ವರ ದೇವಾಲಯ ಕಂಡು ಬರ್ತದ. ಹಾಗೇನೆ ಕೋಲಾರದೊಳಗ ಕೋಲಾರಮ್ಮನ ದೇವಾಲಯ. ಓಕೆ. ಸೊ ಮತ್ತ ಶ್ರವಣ ಬೆಳಗೊಳದಲ್ಲಿ ಬ್ರಹ್ಮದೇವನ ಸ್ತಂಭ ಮತ್ತ ಮಾನಸ್ತಂಭಗಳು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಓಕೆ. ಎಸ್. ನೋಡ್ರಿ, ಗಂಗರ ಕಾಲದಲ್ಲಿ ಪ್ರಸಿದ್ಧ ನೃತ್ಯಗಾರ್ತಿ ಇರ್ತಾಳ ಒಬ್ಳು ಪ್ರಸಿದ್ಧ ನೃತ್ಯಗಾರ್ತಿ ಇರ್ತಾಳ. ಸೊ ಆ ನೃತ್ಯಗಾರ್ತಿಯ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾನ. ಪ್ರಸಿದ್ಧ ನೃತ್ಯಗಾರ್ತಿ ಇರ್ತಾಳ, ಆಕೆನ ಬಾಚಲಾದೇವಿ ಅಂತ ಹೇಳಿ ಕರೀತಾರ. ಬಾಚಲಾದೇವಿ ಏನಂತ ಕರಿತಿದ್ರು? ಬಾಚಲಾದೇವಿ ಅಂತ ಹೇಳಿ ಕರಿತಾ ಹೋಗ್ತಾ ಇದ್ರು. ಓಕೆನಾ? ಸೊ ಸ್ನೇಹಿತರೆ, ಇಷ್ಟು ಪ್ರಮುಖವಾಗಿ ಇವತ್ತಿನ ಒಂದು ತರಗತಿಯಲ್ಲಿ ಕದಂಬರು ಮತ್ತು ಗಂಗರ ಮನೆತನಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಗಳು. ನಮ್ಮ ಪರೀಕ್ಷೆಗೆ ಎಷ್ಟು ಬೇಕು ಅಷ್ಟು ಮಾಹಿತಿಗಳನ್ನ ಮಾತ್ರ ನಾನು ಈ ಒಂದು ವಿಡಿಯೋದೊಳಗೆ ಕವರ್ ಮಾಡಿರ್ತಕ್ಕಂಥದ್ದು. ಸೊ ಮುಂದಿನ ತರಗತಿಗಳೊಳಗ ಇದಕ್ಕೆ ಸಂಬಂಧಪಟ್ಟ ಅಪ್ಡೇಟೆಡ್ ಮಾಹಿತಿಗಳನ್ನ ಕೂಡ ಕೊಡ್ತಕ್ಕಂಥ ಕೆಲಸವನ್ನ ಒಂದೊಂದೇ ಚಾಪ್ಟರ್ ಆಗಿ ತಗೋತಾ ಮಾಡ್ತಾ ಹೋಗೋಣ. ಅರ್ಥ ಆಗ್ತಿದ್ಯಾ? ಸೊ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿರಂತರವಾಗಿ ಎರಡು ರಾಜವಂಶಗಳ ಬಗ್ಗೆ ಮಾಹಿತಿ ಕೊಡೋದು ಅಂದ್ರೆ ಅಷ್ಟು ಸುಲಭವಲ್ಲ. ಓಕೆನಾ? ಸೊ ಅಷ್ಟು ಕಷ್ಟ ಕೆಲಸವನ್ನ ನಾನು ನಿಮ್ಗೆ ಬಹಳ ಸುಲಭ ಮಾಡ್ಕೊಟ್ಟಿನಿ. ಮತ್ತ ಒಂದು ಟಾರ್ಗೆಟ್ ಕೇಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ತಗೊಳ್ಳಿ. ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋ ಲಿಂಕ್ಸ್ ಅನ್ನ ಶೇರ್ ಮಾಡಿ. ನಾನು ನಿಮ್ಗೆ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗ್ತೇನೆ. ಹ್ಯಾವ್ ಎ ನೈಸ್ ಡೇ ಮತ್ತೆ ಟೇಕ್ ಕೇರ್. ಎಲ್ರಿಗೂ ಆಲ್ ದ ಬೆಸ್ಟ್. ಓಕೆ. ಸೊ ಭರ್ಜರಿ ಬ್ಯಾಟಿಂಗ್ ಅನ್ನ ಮಾಡ್ರಿ ಎಲ್ರು ಕೂಡ. ಟೇಕ್ ಕೇರ್.